ನಿಮ್ಮ ಜರ್ನಿ ಅನ್ನೋದು ಹೇಗೆ ಶುರುವಾಯಿತು? 50 ನಿಂಬೆಕಾಯಿ ತಿಂತೀನಿ ಸುಮ್ಮನೆ, ಅವ್ರು ಏನು ಹುಮ್ಮಸ್ಸಿಗೆ. ನಿಂಬೆಹಣ್ಣು ಮುಖಾಂತರ ನಾನು ಎಲ್ಲ ಚಟಾತಿಗಳನ್ನ ತ್ಯಾಗ ಮಾಡಿಬಿಡ್ತೇನೆ ಮೇಡಮ್. ಇನ್ನು ಸಾಕ್ಷ್ಯಚಿತ್ರ ಕೂಡ ಮಾಡಿದ್ದೀರಾ, ಗುರುವಿನ ಗುರಿ ಅಂತ. 2020ರಲ್ಲಿ ನನಗೆ ಕೊರೋನಾ ಅಟ್ಯಾಕ್ ಆಗುತ್ತೆ ಮೇಡಮ್. ಸಾವು ಬದುಕಿನ ಮಧ್ಯೆ ನಾನು ಇದ್ದೀನಿ. ಎಷ್ಟು ಸಾಥ್ ಕೊಡ್ತಾನೆ ಭಗವಂತ ಅಂದರೆ, ಉಳಿಸ್ಕೋಬೇಕಾದ್ರೆ ಒಂದು ಕಡೆ ವಿಧಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಇದು ಇದ್ರೆ, ಭಗವಂತ ನಾನು ಉಳಿಸ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿದ್ದಾನೆ ಅಂತ ನಾನು ಅನ್ಕೊಂತೀನಿ. ರಾಘವೇಂದ್ರ ಸ್ವಾಮಿಗಳು ನಾನು ಪ್ರತಿ ಕ್ಷಣದಲ್ಲೂ ನಾನು ರಾಯರನ್ನ ಸ್ಮರಿಸದೆ ನನ್ನ ಜೀವನ. ನೋವಿರ್ಬೋದು ಆ ಟೈಮಲ್ಲಿ, ಬಟ್ ಅದು ಸ್ವೀಟ್ ಮೆಮೊರಿ. ಆ ಥರ ಮಾಡೋಕ್ಕೆ ನಮ್ಮಿಂದನೇ ಸಾಧ್ಯ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ಶಿವಾಂಶಿ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನನ್ನ ಜೊತೆಗೆ ಒಬ್ಬ ಸ್ಪೆಷಲ್ ಅತಿಥಿ ಇದ್ದಾರೆ. ಅದಕ್ಕೂ ಮುಂಚೆ ನಾವು ಸಾಧಕರ ಶ್ರೇಣಿ ಒಂದು ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲರ ಸಪೋರ್ಟ್ ನಮ್ಮ ಜೊತೆಗೆ ಹೀಗೆ ಇರಲಿ. ಸಾಕಷ್ಟು ಜನ ಸಾಧಕರ ಪಾಡ್ಕಾಸ್ಟ್ ಆಗಿರ್ಬೋದು, ಸ್ಪೆಷಲ್ ಇಂಟರ್ವ್ಯೂಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ನೋಡ್ತಾ ಇರ್ತೀರಾ. ಸೊ ತಪ್ಪದೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಮ್ಮ ಸಾಧಕರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ಸೊ ನಮ್ಮ ಜೊತೆಗೆ ಇವತ್ತಿದ್ದಾರೆ, ನೋಡ್ತಿದ್ದೀರಾ, ಲೆಮನ್ ಪರಶುರಾಮ್ ಸರ್. ಸೊ ಅವ್ರ ಹೆಸರು ಜೊತೆಗೇ ಲೆಮನ್ ಇದೆ. ಯಾಕೆ ಅಂತ ಹೇಳಿದ್ರೆ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಅತಿ ಹೆಚ್ಚು ನಿಂಬೆಹಣ್ಣು ತಿಂದಿರುವಂಥ ದಾಖಲೆ ಇವರಿಗಿದೆ. ಬನ್ನಿ, ಅವರ ಜರ್ನಿ ಹೇಗಿತ್ತು, ಯಾವ ರೀತಿಯಾಗಿ ಅವರು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಸೆಲೆಕ್ಟ್ ಆದರು, ಅಥವಾ ಪ್ರತಿಯೊಂದು ಪ್ರಾಸೆಸ್ ಹೇಗಿತ್ತು, ಹಾಗೆ ಸಿನಿಮಾ ಜರ್ನಿ ಆಗಿರ್ಬೋದು, ಪ್ರತಿಯೊಂದು ಅವರಿಂದಾನೇ ತಿಳ್ಕೊಳ್ಳೋಣ. ನಿಮ್ಮ ಜರ್ನಿ ಅನ್ನೋದು ಹೇಗೆ ಶುರುವಾಯಿತು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನನಗೆ ಒಂದು ಬಾಲ್ಯದ ಬಗ್ಗೆ ಹೇಳೋದಾದರೆ, ಒಂದು ಚಿಕ್ಕ ವಯಸ್ಸಿನಲ್ಲಿ ಭಾಳ ಬಡತನ ಕುಟುಂಬ ನಮ್ಮದು. ನಾವು 7 ಜನ, ನಮ್ಮ ತಂದೆ ತಾಯಿಗೆ ಮಕ್ಕಳು 7 ಜನ, 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು ನಾವು. ಅದರಲ್ಲಿ ನಾನೇ ಹಿರಿ ಮಗ. ದೊಡ್ಡ ಕುಟುಂಬ, ಜವಾಬ್ದಾರಿ, ಭಾಳ ಜವಾಬ್ದಾರಿ ಅಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಭಾಳ ಕಷ್ಟ ಅನುಭವಿಸಿದ್ವಿ ನಾವು. ಅಂದರೆ ಬಡತನ ಕುಟುಂಬ ಹೆಂಗಿರ್ತಾವೆ ಹಳ್ಳಿ ಕಡೆ ಅಂತ ನಿಮಗೂ ಗೊತ್ತಿರ್ತದೆ. ಭಾಳ ಕಷ್ಟ ಅನುಭವಿಸಿ ಕೊನೆಗೆ ನಾವು ಒಂದು ನಿರ್ಧಾರ ತೊಗೊತೀನಿ, ಏನು ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಸಾಧಿಸ್ಬೇಕಂತೇಳಿ ಒಂದು ಮನಸ್ಸಲ್ಲಿ ಭಾಳ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊತೀನಿ. ಆ ಗಟ್ಟಿ ನಿರ್ಧಾರ ಮಾಡ್ಕೊಂಡಾಗ ಏನು ಮಾಡ್ಕೋಬೇಕು, ನಾನು ಸಾಧನೆ ಮಾಡೋದಕ್ಕೆ ಏನು ಆಯ್ಕೆ ಮಾಡ್ಕೋಬೇಕಂತ ಹುಡುಕುವಾಗ ನನಗೆ ಸಿನಿಮಾ ಕ್ಷೇತ್ರ ಒಂದು ಸ್ವಲ್ಪ ಹುಚ್ಚು. ಆ ಸಿನಿಮಾ ಅಂದರೆ ಯಾವಾಗಲೂ ಅದು ಎಲ್ರಿಗೂ ಹುಚ್ಚಿದೆ ಬಿಡಿ. ಅದು ನನಗೂ ಆ ಒಂದು ಹುಚ್ಚಿತ್ತು. ಯಾಕಂದರೆ ನಮ್ಮೂರಲ್ಲೇ ಥಿಯೇಟ್ರ್ ಇತ್ತು ಆ ಟೈಮಲ್ಲಿ. ಥಿಯೇಟ್ರಿಂದ ಎಲ್ಲ ಥರದ ಸಿನಿಮಾಗಳು ನೋಡ್ತಿದ್ದೆ. ಆ ಒಂದು ಸಿನಿಮಾ ನೋಡಿದಾಗ ಆಸಕ್ತಿ ಹೆಚ್ಚಾಯಿತು, ಖುಷಿ ಹೆಚ್ಚಾಯಿತು. ನಾನು ಅದನ್ನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಮಾಡಿಕೊಂಡು, ನಮಗೆ ಊರು ಬಿಟ್ಟು ಒಂದು 20 ಕಿಲೋಮೀಟ್ರೂ ಹೋಗಿರಲಿಲ್ಲ ಅಲ್ಲಿ ಗಂಟ ನಾವು. ಅಂಥದ್ರಲ್ಲಿ ಬೆಂಗಳೂರಿಗೆ ಬಂದು ಸಾಧನೆ ಮಾಡ್ಬೇಕಂದ್ರೆ ಭಾಳ ಕಷ್ಟ ಅಲ್ಲ ಮೇಡಮ್. ಆದರೂ ಬರ್ತೀವಿ. ಬೆಂಗಳೂರಿಗೆ ಬಂದಾಗ ಫಸ್ಟು ಒಂದು ದಿನ ಬಂದು ಬೆಂಗಳೂರು ನೋಡ್ತೀನಿ. ಬೆಂಗಳೂರು ನೋಡಿದ ತಕ್ಷಣ ಇದು ನಮ್ಮಂಥವ್ರಿಗೆಲ್ಲ ಊರು ಭಯ ಆಗ್ಬಿಡುತ್ತೆ. ಅಂದರೆ ಇಷ್ಟೊಂದು ವಾಹನ, ಇಲ್ಲಿ ಎಲ್ಲಿ ಉಳ್ಕೋಬೇಕು, ಸಿಟಿ ನೋಡಿದಾಗ್ಲೂ ಅಯ್ಯೋ ಅದು ನೋಡಿದ ತಕ್ಷಣ ಅವತ್ತಿನ ರಿಟರ್ನ್ ಊರಿಗೆ ಹೋದೆ. ಇದು ಬೇಡ ನಾನು ಸಿನಿಮಾನೂ ಬೇಡ, ಏನೂ ಬೇಡ ಅಂತ ಹೇಳ್ಬಿಟ್ಟು ಅನುಭವ ಆಯಿತು. ಅದಾದಮೇಲೆ ಅದು ಮತ್ತೆ ಅದು ಆಲ್ರೆಡಿ ಅದು ಮನೆ ಮಾಡಿಬಿಟ್ಟಿದೆ ನನ್ನ ಮನಸ್ಸಲ್ಲಿ. ಅಲ್ಲಿ ಹೋದ್ಮೇಲೂ ಸಮಾಧಾನ ಇಲ್ಲ ಮಾಡಲೇಬೇಕಲ್ಲ ಅಂತ ಊರಿಗೆ ಹೋದ್ಮೇಲೆ ಇದೇ ಥರ ಸುಮಾರು 10-15 ಬಾರಿ ಹೋಗೋದು ಬರೋದು, ಬೇಡ ಅಂತ ಹೋಗೋದು, ಮತ್ತೆ ಬೇಕಂತ ಬರೋದು, ಬೇಡ ಅಂತ ಹೋಗೋದು, ಈ ಥರ 10 ಬಾರಿ ಆಗುತ್ತೆ. 10ನೇ ಬಾರಿಗೆ ಯಾರನ್ನಾದ್ರೂ ಹುಡ್ಕೋಬೇಕಂತ ಒಂದು ನಿರ್ಧಾರ ಮಾಡ್ತೀನಿ. ಯಾರನ್ನೂ ನೋಡಬೇಕಲ್ಲ, ಯಾರನ್ನಾರು ಹುಡುಕ್ಬೇಕು, ಯಾರನ್ನಾರು ಜೊತೆಗಾರನ್ನ ಸೇರಿಸ್ಕೋಬೇಕು ಅಂತ ಆ ಟೈಮಲ್ಲಿ ಇದು ಮಾಡ್ತೀನಿ. ಒಂದು 2002-2003ರಲ್ಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀನಿ ಮೇಡಮ್. ಊರಲ್ಲೇ ಇದ್ಕೊಂಡು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀನಿ, ಅಂಚೆ ಮೂಲಕ ಶಿಕ್ಷಣ ಅಂತೇಳಿ. ಅದನ್ನು ಮಾಡ್ತೀನಿ. ಅದರಲ್ಲಿ ಚೆನ್ನಾಗಿ ಬರೀತೀನಿ. ಅಲ್ಲಿಂದನೇ ಎಕ್ಸಾಮ್ ಬರೆಯೋದಿರುತ್ತದೆ. ಆ ಬುಕ್ಸ್ ಎಲ್ಲ ಓದಿದಾಗೆಲ್ಲ ನನಗೇನು ಅನಿಸ್ತು, ಸಿನಿಮಾ ಅಂದ್ರೆ ನಾವು ಕಲ್ಪನೆ ಮಾಡಿದ್ದೇ ಬೇರೆ ಇತ್ತು. ಪ್ರಾಕ್ಟಿಕಲ್ ಆದಾಗ ಇದೆಲ್ಲ ಇದೆಯಾ, ಈ ಥರ ಪ್ರಾಕ್ಟೀಸ್ ಮಾಡ್ಬೇಕಾ, ಹಿಂಗೆಲ್ಲ ಇದೆಯಾ ಅಂತ ಆವಾಗ ಸ್ವಲ್ಪ ಆಳಕ್ಕಿಳಿದಾಗ ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಮೂಡುತ್ತೆ. ಅದಾದಮೇಲೆ 6 ತಿಂಗಳ ಕೋರ್ಸ್ ಮೇಡಮ್. ಅದು 6 ತಿಂಗಳ ಕೋರ್ಸ್ ಆದಮೇಲೆ ನನಗೆ ಬೆಂಗಳೂರಿಗೆ ಪ್ರಾಕ್ಟಿಕಲ್ ಕ್ಯಾಂಪ್ ಅಂತ ಕರೀತಾರೆ.
ಆವಾಗ ಬಂದಾಗ ನನಗೆ ಆಶ್ಚರ್ಯ. 8 ದಿನ ಪ್ರಾಕ್ಟಿಕಲ್ ಕ್ಯಾಂಪ್ ಅದು. ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ, ಎಲ್ಲರೂ ಏನೇನೋ ಎಲ್ಲರೂ ಚೆನ್ನಾಗಿ ಬರೀತಿದ್ದಾರೆ, ಎಲ್ರಿಗೂ ಮಾತಾಡೋಕ್ಕೆ ಬರುತ್ತೆ, ನನಗೆ ಮಾತಾಡೋಕ್ಕೆ ಬರಲ್ಲ. ಏನೋ ಒಂಥರ ಹೊಸತನ ನನಗೆ, ಇದು ಯಾವುದೋ ನೋಡದೇ ಇರೋ ಜಗತ್ತು ನನಗೆ. ಕೊನೆಗೆ ಅಲ್ಲೆಲ್ಲ ಆ ಪ್ರಿನ್ಸಿಪಾಲ್ರು ಅವರೆಲ್ಲ ಜೊತೆಗಾರರೆಲ್ಲ ಧೈರ್ಯ ತುಂಬ್ತಾರೆ, ಮಾಡ್ಬೋದು ನೀನು, ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ. ಕೆಲವೊಂದೆಲ್ಲ ಓದಿ ತಿಳ್ಕೊಂಡಿದ್ನಲ್ಲ, ಮೈಮ್ ಆ್ಯಕ್ಟಿಂಗ್ ಅಂದರೆ ಏನು, ನವರಸ ಭಾವನೆಗಳು, ಇದೆಲ್ಲ ನೋಡಿ ತಿಳ್ಕೊಂಡಿದ್ದೆ. ಬಟ್ ಅದನ್ನು ಪ್ರಾಕ್ಟೀಸು ಮಾಡಿದ್ದೆ ನಾನು. ಅದಾದಮೇಲೆ ಅಲ್ಲಿ ಕೇಳ್ತಾರೆ, ಮೈಮ್ ಆ್ಯಕ್ಟಿಂಗ್ ಕೇಳ್ತಾರೆ. ನಾನು ನಿಮ್ಮದೇ ಆದಂಥ ಶೈಲಿಯಲ್ಲಿ ಮೈಮ್ ಆ್ಯಕ್ಟಿಂಗ್ ಯಾವ್ದು ಮಾಡ್ತೀರಿ ಅಂತ ಕೇಳಿದಾಗ ನಾನು ಆಯ್ಕೆ ಮಾಡ್ಕೊತೀನಿ. ಎಲ್ಲರೂ ಒಂದೊಂದು ಆಯ್ಕೆ ಮಾಡ್ಕೊಂಡಿದ್ರೆ ನಾನು ಒಂದು ಆಯ್ಕೆ ಮಾಡ್ಕೊತೀನಿ. ಏನು, ಬುಗುರಿ ಆಡಿಸೋದು. ನಮ್ಮ ಹಳ್ಳಿ ಕಡೆ ಬುಗುರಿ ಹೆಂಗೆ ಆಡಿಸ್ತಾರೆ, ನಾವು ಅದು ಚಿಕ್ಕವರಿದ್ದಾಗ ನಾವು ಬುಗುರಿ ಹೆಂಗೆ ಆಡ್ತಿದ್ವಿ, ಅದನ್ನು ಸುಮ್ಮನೆ ಕೈಯಲ್ಲಿ ಏನಿಲ್ಲ, ಮೈಮ್ ಆ್ಯಕ್ಟಿಂಗ್ ಅದು ಬುಗುರಿ ತೊಗೊಳೋದು, ಸಿಂಬಳ ಸಿಟ್ಕೊಳ್ಳೋದು, ಹಿಂಗೆಲ್ಲ ಮಾಡಿ ಹಿಂಗೆ ಆಡೋದು, ಅದನ್ನೆಲ್ಲ ಮಾಡಿ ತೋರಿಸ್ದೆ. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಆವಾಗ ಅನ್ನಿಸ್ತು ನನ್ನಲ್ಲೂ ಏನೋ ಇದೆ, ನಾನು ಮಾಡಬಲ್ಲೆ, ಸ್ಕಿಲ್ ಇದೆ ಅನ್ನೋಂಥದ್ದು ಅದು ತಿಳ್ಕೊಂಡಾದ್ಮೇಲೆ ನನಗೆ ಅವಾಗ ಡಿಪ್ಲೊಮಾ ಇನ್ ಫಿಲ್ಮ್ ಟೆಕ್ನಾಲಜಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಪಾಸ್ ಆಗಿರೋದು. ಅದು ತೊಗೊಂಡು ಸುಮಾರು ಕಡೆ ಅಲ್ದಾಡ್ತೀನಿ ಮೇಡಮ್. ಅವಕಾಶಕ್ಕಾಗಿ ಅಲಿತೀನಿ. ಅವಕಾಶಗಳು ಸಿಗ್ತವೆ. ಅಂದರೆ ಕೇಳೋರು ನಮಗೆ, ನಿಮಗೆ ಡ್ರೈವಿಂಗ್ ಬರುತ್ತಾ, ಕಾರ್ ಓಡ್ಸೋಕ್ಕೆ ಬರುತ್ತಾ, ನಿಮಗೆ ಬೈಕ್ ಓಡ್ಸೋಕ್ಕೆ ಬರುತ್ತಾ, ಹೋಗಲಿ ನಿಮ್ಮ ಹತ್ರ ಒಳ್ಳೆ ಶೂಸ್ ಇದ್ದಾವೆ, ಬಟ್ಟೆಗಳಿದ್ದಾವೆ, ಇವೆಲ್ಲ ಕೇಳಿದಾಗ ನನಗೆ ಇದೆಲ್ಲಿಂದ ತರೋದು. ಎಷ್ಟೋ ಜನ ಕೇಳೋರು. ಅವನು ಆಡಿಷನ್, ಅವಾಗೆಲ್ಲ ಆಡಿಷನ್ಗೆ ಒಳ್ಳೆ ವ್ಯಾಲ್ಯೂ ಇತ್ತು ಮೇಡಮ್. ಹೋಗ್ತಿದ್ದೆ, ಆಡಿಷನ್ ಕೊಡ್ತಿದ್ದೆ. ಅವರೆಲ್ಲ ಹೇಳೋರು. ಈ ಥರ ಎಲ್ಲ ಕೇಳಿದಾಗ ನನಗೆ ಇದಾಗ್ಬಿಡೋದು. ಕೊನೆಗೆ ಅವ್ರೇನು ಮಾಡೋರು, ನನ್ನ ಕ್ಯಾರೆಕ್ಟರ್ನ ಬೇರೆಯವ್ರು ಕೊಟ್ಬಿಡೋರು. ಸೆಲೆಕ್ಟ್ ಆಗ್ತಿದ್ದೆ, ಬಟ್ ನನಗೆ ಕಾರಣಾಂತರಗಳ ರೀಸನ್ ಆ ಥರ ಮಿಸ್ ಆಗಿ ಹೋಗ್ತೈತಿ. ಇದೇ ಥರ ಭಾಳಷ್ಟು ಸುಮಾರು ಆದಾಗ ನನಗೆ ಕೊನೆಗೆ ಅನ್ನಿಸ್ತು, ನನಗೆ ಯಾಕೋ ಅವಕಾಶ ವಂಚಿತನಾದೆ ನಾನು. ನನಗೆ ಯಾವ ಅವಕಾಶ ಸಿಕ್ಕಂಗೆ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ನಾನು. ಕಾಶಿನಾಥ್ ಸರ್ ಅವ್ರನ್ನ ಆ ಟೈಮಲ್ಲಿ ಭೇಟಿ ಮಾಡ್ತೇನೆ ಅಂದರೆ ಬಂಡ ಧೈರ್ಯ ನನಗೆ. ಎಲ್ಲರನ್ನ ಇಂಥವ್ರು ಭೇಟಿ ಮಾಡ್ಬೇಕಂದ್ರೆ ಮಾಡೋನು. ಎಲ್ಲಿ ಮೆಜೆಸ್ಟಿಕಲ್ಲಿ ಮಲ್ಕೊತಿದ್ದೆ, ನನ್ಗೆ ಯಾವುದು ಫ್ಯಾಮಿಲಿ ಏನೂ ಇಲ್ವಲ್ಲ. ಅದೇ ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಬೆಂಗಳೂರಿಗೆ ಅಷ್ಟು ಸತಿ ಬಂದು ಹೋಗಿ ಮಾಡಿದ್ರಿ, ಯಾರು ಸ್ನೇಹಿತರು ಸಂಬಂಧಿಕರು ಯಾರ್ದು ಸಪೋರ್ಟ್ ಇಲ್ವಾ, ಯಾರೋ ಒಂದು ನೆಲೆ ಆಗಿರ್ಬೋದು? ಬಿಕಾಸ್ ಬೆಂಗಳೂರಲ್ಲಿ ಸಾಕಷ್ಟು ಜನ ಕನ್ಸಿಟ್ಕೊಂಡು ಬರ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ಒಂದು ಮಿನಿಮಲ್ ಸಪೋರ್ಟ್ ಸಿಕ್ಕಿದ್ರೆ ಸಾಕಷ್ಟು ಸಹಾಯ ಆಗುತ್ತೆ. ಹೌದು ಮೇಡಮ್, ಅದ್ರ ಬಗ್ಗೆ ತಿಳಿಸಿ ಮೇಡಮ್. ನನಗೆ ಯಾರು ರಿಲೇಷನ್ಶಿಪ್ ಯಾರು ಬೆಂಗಳೂರಲ್ಲಿ ಇರಲಿಲ್ಲ. ಅವಾಗ ಗಾರಿ ಕೆಲಸ ಮಾಡೋರು ಬರ್ತಿದ್ರು ನಮ್ಮ ಕಡೆಯಿಂದ, ಯಾದಗಿರಿ ಡಿಸ್ಟಿಕ್ಕು. ಅವಾಗ ಗುಲ್ಬರ್ಗ ಡಿಸ್ಟಿಕ್ ಇತ್ತು, ಯಾದಗಿರಿ ಅಂತಿರಲಿಲ್ಲ. ಗುಲ್ಬರ್ಗ ಅಂದರೆ ಒಂಥರ ಕೆಲಸಗಾರರವರು, ಗಾರಿ ಕೆಲಸ ಮಾಡೋರೇ ಗುಲ್ಬರ್ಗದವರು. ಆ ಥರ ಒಂದು ಮೆಂಟಾಲಿಟಿ ಆ ಥರ ಇತ್ತು ಅಂತಲ್ಲ, ಹಂಗೇನೆ ನಡೀತಿತ್ತು ಅದು. ಯಾಕಂದರೆ ನಮ್ಮ ಕಡೆ ಎಲ್ಲ ಬೆಳೆಗಳು ಕಡಿಮೆ, ಬೇಸಿಗೆ ಬಂತು ಅಂದರೆ ದುಡಿಯೋಕ್ಕೆ ಬರಬೇಕು, ಜನ ಭಾಳ ಕಷ್ಟದಲ್ಲಿತ್ತು, ಪ್ರತಿಯೊಂದು ಇತ್ತು ಮೇಡಮ್. ಹಾಂ, ಆ ಟೈಮಲ್ಲಿ ದುಡಿಯೋಕ್ಕೆ ಬರ್ತಾರಲ್ಲ ಅವ್ರ ಹತ್ರ ಉಳ್ಕೊತಿದ್ದೆ. ಇಲ್ಲೊಂದು ದಿವಸ ಅಲ್ಲೊಂದು ದಿವಸ ಅವರು ಏನೋ ಯಾರೋ ಸ್ವಲ್ಪ ಗೊತ್ತಿರೋರು, ನಮ್ಮೂರವ್ರೆ ಗೊತ್ತಿಲ್ಲ ಅಂದ್ರೂ ಗೊತ್ತು ಮಾಡ್ಕೊತಿದ್ದೆ. ಅವ್ರ ಪರಿಚಯ ಇಲ್ಲ ಅಂದರೂ ನಮ್ಮೂರವ್ರ ನೀವು ಹಂಗೆ ಹಿಂಗೆ ನಾನೇ ಹೇಳ್ಕೊಂಡ್ಬಿಡ್ತಿದ್ದೆ. ಹೇಳ್ಕೊಂಡು ಅವ್ರ ಹತ್ರ ಒಂದಿನ ಉಳ್ಕೊತಿದ್ದೆ. ಈ ಥರ ಅಲ್ಲೊಂದು 4 ದಿನ, ಇಲ್ಲೊಂದು 3 ದಿನ ಯಾರೋ ಊಟ ಮಾಡಿಸೋರು. ನನಗೆ ಓಡಾಡೋಕ್ಕೆಲ್ಲ ದುಡ್ಡು ಇರ್ತಿರಲಿಲ್ಲ. ವಾಕೆ ಎಲ್ಲಿ ಹೋಗ್ಬೇಕಂದ್ರೂ ಕುರುಬರಹಳ್ಳಿಯಲ್ಲಿ ಇರ್ತಿದ್ದೆ, ಅಲ್ಲಿಂದ ಶಿವಾಜಿನಗರ ವಾಕ್ ಮಾಡ್ತಿದ್ದೆ, ಅಲ್ಲಿಂದ ಇದು ಏನು ಉತ್ತರಹಳ್ಳಿ ವಾಕ್ ಮಾಡ್ತಿದ್ದೆ. ಈ ಥರ ಎಲ್ಲೆಲ್ಲಿ ಏನೇನು ಹೋಗ್ಬೇಕು, ಆಡಿಷನ್ಗೆ ಹೋದ್ರು ವಾಕೆ. ಒಂಥರ ನಡೆಯೋದಂದರೆ ನನಗೆ ಅನ್ಕೊಂಡಿದ್ದು ಸಿಗೋವರೆಗೂ ಪ್ರಯತ್ನ, ಛಲ ಬಿಡದೆ ಪ್ರಯತ್ನ ಮಾಡಿದೆ. ಆ ಟೈಮಲ್ಲಿ ಪ್ರತಿದಿನವೂ ಕಣ್ಣೀರು ಹಾಕಿ ಮಲ್ಕೊಳ್ಳೋ ಒಂದು ದಿನ ಇತ್ತು ನನಗೆ. ಪ್ರತಿದಿನವೂ ಒಂದಿನವೂ ಕಣ್ಣೀರು ಹಾಕದೆ ಮಲಗಿಲ್ಲ ನಾನು. ಆ ಥರದ್ದೊಂದು ಟೈಮ್ ಇತ್ತು. ಆ ಟೈಮಲ್ಲಿ ಭಗವಂತ ಹೆಂಗೆ ದಾರಿ ತೋರಿಸ್ತಾನಂತ ನೋಡಿ, ಅದು ಹಿಂಗೆ ಹೇಳೋಕ್ಕೆ ಆಗಲ್ಲ ಅದು. ಕೊನೆಗೆ ನಾನು ಸಿನಿಮಾಗೋಸ್ಕರನೇ ಹೊಲ್ದಾಡುವಾಗ ಒಬ್ಬರು ಯಾರೋ ಶಿವಾಜಿನಗರದಲ್ಲಿ ಸಿಗ್ತಾರೆ ನಮ್ಮ ಫ್ರೆಂಡ್ಸು. ಅವರು ಹಿಂಗೆ ಸಿನಿಮಾ ಮಾಡ್ಬೇಕನ್ನೋ ಹುಚ್ಚು ನನಗೆ, ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಅಂತ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿಕೊಡೋ ಒಬ್ಬರು ನಂಬರ್ ಕೊಡ್ತಾರೆ. ಅವಾಗೆಲ್ಲ ನಮ್ಮ ಹತ್ರ ಫೋನ್ ಇರಲಿಲ್ಲ, ಕಾಯಿನ್ ಬಾಕ್ಸಿಂದ ಫೋನ್ ಮಾಡಬೇಕು. ಗೌತಮ್ ವರ್ಮ ಅವ್ರನ್ನ ಫೋನ್ ಭೇಟಿ ಮಾಡ್ತೀನಿ ಅವ್ರನ್ನ. ಅವರು ತೆಂಗಿನಕಾಯಿ ಅಲ್ಲಿಂದ ಸ್ವಲ್ಪ ದಾಖಲೆ ಮಾಡಿರೋರು. ಅವರು ಒಂದು ಸಿನಿಮಾ ಮಾಡ್ಬೇಕಂತ ಓಡಾಡ್ತಿರ್ತಾರೆ ಮೇಡಮ್ ಆ ಟೈಮಲ್ಲಿ.
ಮಾಡ್ಬೇಕಂತ ಓಡಾಡುವಾಗ ನನಗೂ ಒಂದು ಅವಕಾಶ ಸಿಗುತ್ತಲ್ಲ ಅಂತೇಳ್ಬಿಟ್ಟು ಅವ್ರ ಜೊತೇಲಿ ಓಡಾಡ್ತಿರ್ತೀನಿ ನಾನು. ಅವ್ರ ಪರಿಚಯ ಮಾಡ್ಕೊಂಡು ಓಡಾಡ್ತಿರ್ತೀನಿ. ಆ ಸಮಯದಲ್ಲಿ ಅವರೊಂದು ಆಫೀಸ್ ಹಾಕ್ತಾರೆ ಇಲ್ಲಿ, ಬಾಬು ಪ್ಯಾಲೇಸ್ ಅಂತೇಳಿ, ಇದು ಕಪಾಲಿ ಥಿಯೇಟ್ರ್ ಪಕ್ಕ ಒಂದು ಲಾಡ್ಜ್ ಇತ್ತು, ಅಲ್ಲಿ ಆಫೀಸ್ ಅದು ರೂಮ್ ಬುಕ್ ಮಾಡಿದ್ರು ಅವರು. ಆ ರೂಮ್ಗೆ ಹೋಗೋದು ಬರೋದು ಮಾಡ್ತಿದ್ದೆ ನಾನು. ಎಲ್ಲೋ ನಮ್ಮ ರಿಲೇಷನ್ಶಿಪ್ ಯಾರೋ ದುಡಿಯೋಕ್ಕೆ ಬಂದರೆ, ಯಾರೋ ನಮ್ಮ ಫ್ರೆಂಡ್ಸ್ ದುಡಿಯೋಕ್ಕೆ ಬಂದರೆ ಅವ್ರ ಹತ್ರ ಇರ್ತಿದ್ದೆ, ಬೆಳಗ್ಗೆ ಅಲ್ಲಿಗೆ ಹೋಗ್ತಿದ್ದೆ, ಇದೇ ಥರ ಮಾಡ್ತಿದ್ದೆ. ಬೇಕಾದ್ರೆ ಒಂದು ದಿವಸ ಏನಾಯಿತು, ಮಾರ್ಕೆಟ್ ಆ ಒಂದು ಜಯನಗರದಿಂದ ಮಾರ್ಕೆಟಿಗೆ ನಡ್ಕೊಂಡು ಹೋಗ್ತಾಯಿದ್ದೆ ನಾನು, ಇದು ಮೆಜೆಸ್ಟಿಕ್ಕಿಗೆ ನಡ್ಕೊಂಡು ಹೋಗ್ತಾಯಿದ್ದೆ. ದಾರಿ ಮಧ್ಯೆ ಮಾರ್ಕೆಟ್ ಹತ್ರ ಬಂದು ನಿಂಬೆಕಾಯಿ ಗುಡ್ಡೆ ಇಟ್ಟು ಮಾರ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ನನಗೆ ನಿಂಬೆಕಾಯಿ ತಿನ್ಬೇಕನ್ನೋ ಆಸೆ ನನಗೆ ಒಂದು ಸ್ವಲ್ಪ, ಅದು ಯಾವಾಗಲೂ ಇತ್ತು ಅದು ನಿಂಬೆಕಾಯಿ ತಿನ್ನೋದು. ಒಂದು ತಿಂಗಳೇನೋ ಆಗಿತ್ತು ನಾನು ನಿಂಬೆಹಣ್ಣು ತಿಂದಿರಲಿಲ್ಲ, ಯಾಕೋ ತಿನ್ಬೇಕು ಅನಿಸುತ್ತೆ. ಅಲ್ಲಿಂದ ಒಂದು ಗುಡ್ಡೆ ತೊಗೊಂಡು ಹೋಗ್ತೀನಿ, ಒಂದು 5 ರೂಪಾಯಿನ ಕೊಟ್ಟು ತೊಗೊತೀನಿ ಒಂದು ಗುಡ್ಡೆ, ಒಂದು 10-11 ಇರ್ತವೆ. ಅದು ತೊಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಒಂದೊಂದು ತಿನ್ಕೊಂಡು. ಇಲ್ಲಿ ಆ ರೂಮಿಗೆ ಬರೋಷ್ಟರಲ್ಲಿ ಒಂದು 3 ಏನೋ ಉಳಿದಿರ್ತಾವೆ ಅಷ್ಟೇ. ಅಲ್ಲಿ ಬಂದ ತಕ್ಷಣ ಅವರೆಲ್ಲ ನೋಡಿ ವಂಡ್ರಾಗ್ಬಿಡ್ತಾರೆ, ಏನು ನಿಂಬೆಹಣ್ಣು ತಿಂತೀನಿ ಹಂಗೆ. ಇಲ್ಲ ಸರ್, ನಾನು ತಿನ್ನೋ ಅಭ್ಯಾಸ ಅಂತ ಇದು ಮಾಡ್ಕೊಂಡಾಗ ಅವರವರೇ ಚರ್ಚೆ ಮಾಡ್ಕೊತಾರೆ, ಸಖತ್ ಏನು ಹಂಗೆ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಸಖತ್ತಾಗಿರ್ತದೆ ನೋಡೋಣಿರು ಅಂತೇಳಿ ಅವರವರೇ ಪ್ಲ್ಯಾನ್ ಮಾಡ್ತಾರೆ. ನಾನು ಮಾಡಿದಾಗ ಅದು ಆ ಟೈಮಿಗೆ ಆಗಲ್ಲ, ಆ್ಯಂಡ್ ಅದು ಅವಾಗ ನೋಡಿರ್ತಾರೆ. ಇದಾದ ಮೇಲೆ ಸುಮಾರು ಒಂದು 6 ತಿಂಗಳು, ಒಂದು ವರ್ಷ ಹತ್ತತ್ರ ಆಗುತ್ತೆ. ಆ ಟೈಮಲ್ಲಿ ನಾನು ಹಿಂಗೆ ಅವಕಾಶ ಎಲ್ಲಿ ಅಲಿತೀನೋ ನನಗೆ ಗೊತ್ತಿರಲ್ಲ, ಆ ಥರ ಆಗ್ಬಿಟ್ಟಿತ್ತು ನನ್ನ ಜೀವನ. ಎಲ್ಲ ಒಟ್ಟಿನಲ್ಲಿ ಏನೋ ಒಂದು ಜಾಗ ಸಿಗಬೇಕು, ಖುಷಿ ಸಿಗುವಂಥ ಕೆಲಸ ಮಾಡಬೇಕು. ಮೇಡಮ್, ಅಲ್ಲಿ ಒಬ್ಬರು ನಮ್ಮ ಫ್ರೆಂಡ್ ಹೇಳ್ತಾರೆ, ಇಲ್ಲ ನೀನು ಕಾರವಾರದಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಇದೆ, ಓಂಕಾರ ಡ್ಯಾನ್ಸ್ ಕ್ಲಾಸು, ಅಲ್ಲಿ ಹೋಗಿ ಸೇರ್ಕೊ, ನೀನು ಏನಾನ ಕಲಿಬೋದು, ಅವರು ಸೀರಿಯಲ್ ಅದೆಲ್ಲ ಮಾಡ್ತಿರ್ತಾರೆ, ನೋಡು, ಅವಕಾಶ ಸಿಕ್ಕರೆ ಮಾಡು ಅಂತ ನನಗೆ ಒಂದು ಉಪದೇಶ ಮಾಡ್ತಾರೆ ನಮ್ಮ ಫ್ರೆಂಡು. ಅಲ್ಲಿಗೆ ಹೋಗ್ತೀನಿ, ಕಾರವಾರ್ಗೆ ಹೋಗ್ತೀನಿ ಮೇಡಮ್. ಕಾರವಾರ್ಗೆ ಹೋಗಿ ಅಲ್ಲಿ ಒಂದು 3 ತಿಂಗಳು ಇದು ಮಾಡಿಕೊಂಡು ಕ್ಲಾಸ್ ಎಲ್ಲ ಕ್ಲೀನ್ ಮಾಡೋದು, ಅವ್ರ ಜೊತೆಯಲ್ಲಿ ಚೆನ್ನಾಗಿ ಬೆರಿತೀನಿ. ಅವರು ನನಗೆ ಭಾಳ ಒಂದು ಪ್ರೀತಿಯಿಂದ ನೋಡಿಕೊಂಡು ನನ್ನ ಮೇಲೆ ಅಭಿಮಾನ ಜಾಸ್ತಿ ಅವ್ರಿಗೆ. ಅದೆಲ್ಲ ಆದಮೇಲೆ ಅಲ್ಲೂ ಏನಾಗ್ತದೆ, ನನಗೆ ಕಿಡ್ನಿ ಸ್ಟೋನ್ ಆಗುತ್ತೆ ಮೇಡಮ್. ಕಿಡ್ನಿ ಸ್ಟೋನ್ ಆಗುತ್ತೆ, ಯಾಕೆಂದರೆ ನಾನು ನೀರು ಕುಡಿತಿರಲಿಲ್ಲ. ಅದೊಂದು ಪ್ರಾಬ್ಲಮ್ ಇತ್ತು ನನಗೆ. ನೀರು ಕುಡಿದೇ ಇರೋ ಟೈಮಲ್ಲಿ ಅದು ಕಿಡ್ನಿ ಸ್ಟೋನ್ ಆಗುತ್ತೆ. ಭಾಳ ಒಂದು 7 ವರ್ಷ ನಾನು ನರಕ ಅನುಭವಿಸ್ಬಿಡ್ತೀನಿ. ಅದ್ರ ಜೊತೆಗೆ ಈ ನನ್ನ ಕನಸು, ನನ್ನ ಗುರಿ, ಇದ್ರ ಎಲ್ಲರ ಜೊತೆ ಕೈ ಕೊಡುತ್ತೆ. ಕಷ್ಟಗಳು ಪಡ್ತಾ ಇದ್ದೀರಾ, ಅನ್ಕೊಂಡಂಗೆ ಜಾಬು ಸಿಗ್ತಿಲ್ಲ, ಭಾಳ ಚಾಲೆಂಜಿಂಗ್ ಫೇಸ್. ಭಾಳ ಅನುಭವಿಸ್ಬಿಡ್ತೀನಿ. 2007ರಲ್ಲಿ ಮದುವೆ ಆಗುತ್ತೆ ನನಗೆ. ಮದುವೆ ಮಾಡಿಕೊಂಡು ಸಾಧನೆ ಮಾಡೋಗಂಟ ಮದುವೆ ಆಗ್ಬೇಡ ಅಂತ ಎಷ್ಟೋ ಜನ ಅಂದರು. ಸಾಧನೆಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದ್ಕೊಂಡೆ. ಸಾಮೂಹಿಕ ವಿವಾಹ ಮಾಡಿಕೊಂಡು ಅದರಲ್ಲಿ ಏನೋ ಒಂದು ಜೀವನ ಪಯಣ ಆಗಿನ ಸಮಯಕ್ಕೆ ಏನು ಸರಿ ಅನ್ನಿಸ್ತು ಅದನ್ನು ಮಾಡಿದ್ದೀನಿ. ಮಾಡ್ತಾ ಮುಂದೆ ಹೋಗಿದಾಗ ಏನಾಯಿತು, ನನ್ನ ಹೆಂಡ್ತಿನ ಊರಲ್ಲಿ ಬಿಟ್ಟು ನಾನು ಇಲ್ಲಿ ಬರೋದು ಮಾಡೋದು ಈ ಥರ ಎಲ್ಲ ನಡೀತಾ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಸಡನ್ನಾಗಿ ಗೌತಮ್ ವರ್ಮ ಅವರು ಮತ್ತೆ ಒಂದು ಕಡೆ ರೂಮ್ ಚೇಂಜ್ ಮಾಡಿರ್ತಾರೆ. ಅವರೇ ಮತ್ತೆ ಭೇಟಿ ಮಾಡ್ತಾರೆ. ಅವ್ರನ್ನೇ ಭೇಟಿ ಮಾಡಿದಾಗ ಆಯಿತು ಕಣೋ, ನಿನ್ಗೆ ಏನಾದರೂ ಒಂದು ಮಾಡೋಣ ಅಂತೇಳ್ಬಿಟ್ಟು ನಿಂಬೆಕಾಯಿ ತಿನ್ನಿಸ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ 5 ನಿಮಿಷದಲ್ಲಿ. ನಾನು ಅಂದ್ಕೊಂಡಿಲ್ಲ, ಅದು ನೀವು ಕೇಳಿಲ್ಲ, ನೀವು ಏನು, ಬಟ್ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದಾರೆ, ಈ ಥರ ಇದೊಂಥರ ವಿಶೇಷವಾಗಿರೋ ಟ್ಯಾಲೆಂಟ್ ಅಪ್ಪ, ಬೆಳಕಿಗೆ ಬರಬೇಕು ಇದು ಅನ್ನುವಂಥದ್ದು. ಅವರು ರೆಡಿ ಮಾಡ್ಕೊಂಡು ಎಲ್ಲ 5 ನಿಮಿಷದಲ್ಲಂತೆ ಅವ್ರು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ 5 ನಿಮಿಷದಲ್ಲಿ ತಿನ್ನಲಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ನನ್ನ ಟೈಮ್ ಇಟ್ಕೊಂಡು ನಾನು ತಿಂದೇ ಇಲ್ವಲ್ಲ, ಅದು ಅಷ್ಟೇ. ಅವರು 5 ನಿಮಿಷ ನನಗೆ ಟೈಮ್ ಕೊಟ್ಟರು, ಏನು ಮಾಡೋದು ಅಂತ ಯೋಚನೆ. ಆದರೂ ಸ್ವಲ್ಪ ಧೈರ್ಯ ಜಾಸ್ತಿ ನನಗೆ. ಇಷ್ಟ ಇದೆ, ತಿಂತೀನಿ ಅಂತ. ಆಯಿತು ಇಟ್ಕೊಳ್ಳಿ ಅಂದೆ. ಹೋಗಿ ಅಲ್ಲಿ ಕಗ್ಲಿಪುರ ಹತ್ರ ಸಾಲುಣ್ಸೆ ಮರ ಅಂತ, ಇದು ಸಾಲುಣ್ಸೆ ಅಂತ ಒಂದು ಹಳ್ಳಿ ಇದೆ, ಅಲ್ಲೇ ಇದ್ದರು ಅವರು. ಅಲ್ಲಿದ್ದಾಗ ಅಲ್ಲೇ ಆ ಮನೆ ಓನರ್ದೇ ಒಂದು ತೋಟ ಇತ್ತು, ನಿಂಬೆಕಾಯಿ ಗಿಡನೂ ಅಲ್ಲೇ ಇತ್ತು. ಆ ನಿಂಬೆ ಗಿಡದಲ್ಲಿ ಒಂದಿಷ್ಟು ನಿಂಬೆಕಾಯಿ, ಒಂದು 50-60 ನಿಂಬೆಕಾಯಿನ ಹರ್ಕೊಂಡು ಬಂದು ಅಲ್ಲೇ ಎಲ್ಲ ಮುಂದೆ ದೇವಸ್ಥಾನ ಇರುತ್ತೆ, ಅಲ್ಲೇ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರೆಸ್ ಕ್ಲಬ್ಬಿಗೆ ಬಂದು ಕರೆಕ್ಟ್ 1 ಗಂಟೆ 12-12ವರೆಗೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀನಿ. ಭಾರಿ ಎಷ್ಟು ಜನ ಇದ್ರು ಸರ್? ನಿಮ್ಗೆ ಏನು ಅನ್ನಿಸ್ತು ಫಸ್ಟ್ ಟೈಮ್ ಆ ಥರ
ಇಲ್ಲ ಮೇಡಮ್, ಅದು ಸಿಚುವೇಶನ್ ಖುಷಿಗೆ ತಿನ್ನೋದು ಬೇರೆ, ಹಾ. ಬಟ್ ಈ ರೀತಿ ಅಲ್ಲಿ ಮೀಡಿಯಾ ನೋಡಿದ ತಕ್ಷಣ ಮೀಡಿಯಾದವರೆಲ್ಲ ನೋಡಿದಾಗ ನನಗೆ ಒಂಥರ ಮುಜುಗರ ಆಯ್ತಾ? ಆಗ್ಬಿಡ್ತು. ಒಂಥರ ಯೋಚ್ನೆ ಬಂತಾ? ಎಲ್ಲ ದೊಡ್ಡವರು ಅವರೆಲ್ಲ ನೋಡ್ತಾರಲ್ಲಪ್ಪ ಅನ್ನೋ ಒಂದು ಇದು ಕಾನ್ಶಿಯಸ್ನೆಸ್ ಬರಕ್ ಶುರು ಆಗುತ್ತೆ. ಆಯ್ತು. ಬಟ್ ಅದಾದ್ಮೇಲೆ ತಿನ್ನಕ್ ಕೂತ್ಕೊಂಡೆ ಮೇಡಮ್. ಅದು ಅವಾಗ ಒಂದು ಸ್ವಲ್ಪ ಇನ್ನೂ ಅಷ್ಟೊಂದು ನಾವು ಮೆಚೂರ್ಡ್ ಇರಲಿಲ್ಲ, ಐಡಿಯಾ ಇಲ್ಲ. ಇಲ್ಲ ಏನೂ ಗೊತ್ತಿಲ್ಲ. ಆದರೂ ಒಂದು ಬಂಡ ಧೈರ್ಯ ಅದು ಮಾಡೇ ಯಾವಾಗ್ಲೂ ಮಾಡ್ತೀನಿ ಇತ್ತು. ಅದು ತಿಂದೆ. ಒಂದು 5 ನಿಮಿಷ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಪತ್ರಿಕೆದವರು ಪಾಪ ಮೀಡಿಯಾದವರೆಲ್ಲ ಅವರೇ ಕಿತ್ತಾಡ್ತಾ ಇದ್ದಾರೆ ಫೋಟೋ ತೊಗೊಳೋದಕ್ಕೆ. ಆವಾಗ ಹೇಳ್ತೀನಿ ಮೇಡಮ್, ನನಗೆ ಗೊತ್ತಿಲ್ಲ. ಮಾರನೇ ದಿನ ಪತ್ರಿಕೆದಲ್ಲಿ ಬರ್ತದೆ ಮೇಡಮ್, ಬೆಂಗಳೂರಲ್ಲಿ ಒಬ್ಬ ಉಳಿ ಮಾನವ. ಇನ್ನು ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟರ ಮಟ್ಟಿಗೆ ಇಲ್ಲ ಮೇಡಮ್, ಅವಾಗ ಇದ್ರೆ ಇನ್ನೂ ಭಯಂಕರ ಆಗಿರೋದು. ಅಂತ ಟೈಮಲ್ಲಿ ನಿಮಗೆ ಒಳ್ಳೆ ಪಬ್ಲಿಸಿಟಿ ಮಾತ್ರ. ಒಂದು ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಆ ರೇಂಜಿಗೆ ಬರೆದ್ಬಿಟ್ರು ಪತ್ರಿಕೆದಲ್ಲಿ. ಮತ್ತು ಆ ಟೈಮಲ್ಲಿ ಸುವರ್ಣ ಲೈವ್ ಅಂತೇಳಿ ಒಂದು ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಇಂಟರ್ವ್ಯೂ ಮಾಡಿದ್ರು ನನ್ನ ಬಗ್ಗೆ. ಸುಮಾರು ಚಾನಲ್ಗಳೆಲ್ಲ ಇದು ಮಾಡಿದ್ರು ನನ್ನ ಬಗ್ಗೆ, ಚೆನ್ನಾಗಿ ಇದು ಮಾಡಿದ್ರು. ಅದು ನಿಂಬೆಕಾಯಿ ತಿಂದಾದ್ಮೇಲೆ ಇನ್ನೂ ಒಂದು ಬೇರೆ ಒಂದು ಸ್ಟೆಪ್ಪು ನಾನು ಯೋಚನೆ ಮಾಡಿದೆ. ಇನ್ನೂ ಡೀಸೆಂಟ್ ಫಾಲೋ ಮಾಡ್ಬೇಕು ನಾನು, ಇನ್ನೂ ಏನೋ ಮಾಡ್ಬೇಕು ನಾನು. ನನ್ನ ಹತ್ರ ಏನೋ ಒಂದು ಇದೆ. ಯಾರೋ ಹೇಳ್ತಾರೆ ಆ ನಿಂಬೆಹಣ್ಣು ತಿಂದದ್ದನ್ನು, ನಾನು ಪತ್ರಿಕೆ ಒಬ್ಬರು ಓದ್ತಿರ್ತಾರೆ, ಇದು ನೀವೇನಾ ಅಂತ ಕೇಳಿದಾಗ ನಾನೇ ಸರ್, ನಾನೇ ತಿಂದಿದ್ದು ಅಂತ ನಾನು ಹೇಳ್ಕೊಂಡೆ. ಆ ಅಪ್ಪ ಹೇಳ್ತಾರೆ, ಇಲ್ಲ ನೀನು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ, ತಾಯಿ ಕೃಪೆ ಇರ್ಬೋದು, ಏನೋ ಸ್ಪೆಷಲ್ ಪವರ್ಸ್ ಇದೆ ನಿಮಗೆ, ಯಾವುದೋ ಒಂದು ಶಕ್ತಿ ಸಪೋರ್ಟ್ ಮಾಡ್ತಿದೆ ಅಂತ. ಅಮ್ಮನ ಶಕ್ತಿ, ಅದು ಆ ಶಕ್ತಿ ಇದೆ, ಹಂಗೆ ಹಿಂಗೆ ಏನೋ ಹೇಳ್ತಾರೆ. ಅದು ಹೇಳಿದಾಗಂತೂ ಇನ್ನೂ ಫಿಕ್ಸ್ ಆಗ್ಬಿಡ್ತೀನಿ, ದೇವ್ರು ಎಲ್ಲೋ ಒಂದು ಕಡೆ ನನ್ನ ಮೇಲೆ ಪರಿಶ್ರಮ ಫಲ ಕೊಡ್ತಾ ಇದೆ ಅಂತಂದಾಗ. ಇನ್ನೊಂದಿತ್ತು ಮೇಡಮ್, ನಮಗೆ ನಮ್ಮಲ್ಲಿ ನೆಗೆಟಿವ್ ಅನ್ನೋ ಒಂದು ಇದು ಬರ್ತದಲ್ಲ, ನೆಗೆಟಿವ್ ಥಾಟ್ಸ್ಗಳೆಲ್ಲ ಆಚೆ ಹೋಗ್ಬಿಡ್ತಾವೆ ಮೇಡಮ್. ಆ ಮಾತುಗಳು ಕೇಳಿದಾಗ, ಆ ನಿಂಬೆಹಣ್ಣು ತಿಂದಾದ್ಮೇಲೆ ನನಗೆ ಗೊತ್ತಿಲ್ಲದಂಗೆ ಭಗವಂತ ಎಲ್ಲೋ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅನ್ಬೋದು. ಆ ಫೀಲ್ ಜೊತೆಗೆ ನಾನು ಪ್ರಯಾಣ ಮಾಡ್ತೀನಿ ಮೇಡಮ್. ನಿಜವಾಗ್ಲೂ ಹೇಳ್ತೀನಿ, ನನ್ನಲ್ಲಿ ಕೆಲವೊಂದು ಕೆಟ್ಟ ಯೋಚನೆಗಳು, ಕೆಟ್ಟ ಅಭ್ಯಾಸಗಳು, ಯಾರೇ ಒಂದು ವಯಸ್ಸದು ಪ್ರೌಢ ವಯಸ್ಸು, ನನ್ನ ಸಖತ್ತು ಏಜಲ್ಲೇ ನಾನು ಪ್ರತಿಯೊಂದು ತಿದ್ಕೊಂಡ್ಬಿಡ್ತೀನಿ ಮೇಡಮ್. ಆ ಟೈಮಲ್ಲಿ ಕೆಟ್ಟ ಚಟಗಳನ್ನೆಲ್ಲ ಒದ್ದು ಓಡಿಸ್ಬಿಡ್ತೀನಿ ನಿಂಬೆಹಣ್ಣಿಂದನೇ. ನಿಂಬೆಹಣ್ಣು ಮುಖಾಂತರ ನಾನು ಎಲ್ಲ ಚಟಾತಿಗಳನ್ನ ತ್ಯಾಗ ಮಾಡಿಬಿಡ್ತೀನಿ ಮೇಡಮ್. ಯಾವುದೂ ಬೇಡ, ಯಾವುದೋ ಒಂದು ಹುಡುಗಿ ಬಂದರೂ ಕೂಡ ಹುಡುಗಿನ ನೋಡಬಾರ್ದು ಅನ್ನೋ ಒಂದು ಫೀಲು, ಆ ಭಾವನೆ ಇರಬಾರ್ದು ಅನ್ನೋ ಒಂದು ಫೀಲು, ಈ ಥರ ಬೆಳೆಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಯಾವುದೋ ಕೆಟ್ಟ ಅಭ್ಯಾಸಗಳು ಕಲಿಬಾರ್ದು, ಯಾಕಂದರೆ ದೇವ್ರು ನನ್ನ ಜೊತೆ ಇದ್ದಾನೆ, ಆ ಒಂದು ಫೀಲ್ ಇರ್ತಿತ್ತು ನನಗೆ. ಹೌದು, ಆ ಥರ ನನ್ನಲ್ಲಿ ಭಗವಂತ ಏನೋ ಕಾಪಾಡ್ತಾ ಇದ್ದಾನೆ, ಇವೆಲ್ಲ ಬರಬಾರ್ದು. ಆ ಥರದ್ದು ಬಂದರೆ ಭಗವಂತ ನನ್ನ ಜೊತೆಗಿರಲ್ಲ, ಆ ಒಂದು ಭಯ ಇತ್ತು. ಈಗಲೂ ಆ ಭಯ ಇದೆ ನನಗೆ. ಆ ಒಂದು ಇದರಲ್ಲೇ ಹೋಗ್ತಾ ಇರ್ತೀನಿ. ಅದಾದಮೇಲೆ ಮೇಡಮ್, ಆದರೂ ನಿಂಬೆಹಣ್ಣು ತಿಂದಾದ್ಮೇಲೂ ಸಿನಿಮಾ, ಯಾಕೆಂದರೆ ನನ್ನ ಗುರಿ ಇರೋದು ಸಿನಿಮಾದಲ್ಲಿ ಅವಕಾಶನೇ ಸಿಗಲ್ಲ. ಅವಾಗಲೂ ಭಾಳ ಬೇಜಾರಾಗುತ್ತೆ. ಆದರೂ ಇಂದಲ್ಲ ನಾಳೆ ಆಡಿಷನ್ಸ್ ಕೊಡ್ತಾ ಇದ್ದೀರಾ, ಹೋಗ್ತಿದ್ದೀರಾ, ಬರ್ತಿದ್ದೀರಾ, ಅವಕಾಶಗಳು ಜೊತೆಗೆ ಸೈಡಲ್ಲಿ ಇದು ಬೇರೆ ನಡೀತಿದೆ. ಬಟ್ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನಾನು ಕಲ್ತಿದ್ದು ಆ್ಯಕ್ಟಿಂಗ್ ಮಾತ್ರ ನಾನು ಮಾಡಬಲ್ಲೆ, ಬೇರೆ ಏನೂ ಕೆಲಸಗಳು ಬರಲ್ಲ. ಬೇರೆ ಅಂದರೆ ಹೊಲ ಮನೆ ಕೆಲಸಗಳು ಆ ಕಡೆದೆಲ್ಲ ಬರುತ್ತೆ. ಇದು ಏನು ಮಾಡೋದು? ಕೊನೆಗೆ ಮೇಡಮ್ ಒಂದು ಸಂದರ್ಭ ಬರುತ್ತೆ 2009ರಲ್ಲಿ. ಉತ್ತರ ಕರ್ನಾಟಕದಲ್ಲಿ ವಿಪರೀತ ಮಳೆ ಇದಾಗಿ ಇದು ಏನೋ ಫ್ಲಡ್ ಬಂದ್ಬಿಟ್ಟು ಎಲ್ಲ ಭಾಳ ಸಾಕಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀವಿ, ಒಂದು 5 ಜನ ನಾವೆಲ್ಲ ಈ ಥರದ್ದೇ ನನ್ನಂಥವರೆಲ್ಲ ಬಂದು ಸೇರ್ಕೊಂಡಿರ್ತೀವಿ. ಅವರೆಲ್ಲರೂ ಸೇರಿ, ಅವರು ಸ್ವಲ್ಪ ದಿನ ಆಗಿರುತ್ತೆ ಬಂದು, ನಾನು ಹಳಬಲ್ಲ, ನನಗೆ ಕೇಳ್ತಾರೆ ಏನು ಮಾಡೋಣ, ಹಿಂಗೆ ದೆಹಲಿಗೆ ಹೋಗ್ಬಿಡೋಣ, ಈ ವಿಷಯ ಇಟ್ಕೊಂಡು ದೆಹಲಿಗೆ ಪಾದಯಾತ್ರೆ ಮಾಡಿ, ಯಾಕಂದರೆ ಈಗೇನೂ ಕೆಲಸ ಇಲ್ಲ, ಹೋಗಿ ಒಂದು ಮನವಿ ಪತ್ರ ಸಲ್ಲಿಸೋಣ, ಯಾಕಂದರೆ ಈ ಸಂದರ್ಭ ಹೆಂಗಿದೆ ನೋಡಿ ಅಂತ ಜನಕ್ಕೆ ಅಂತ ಕೇಳ್ತಾರೆ. ಹೌದಲ್ಲ, ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬಿಟ್ಟು ನಾವು 5 ಜನ ಸೇರಿಕೊಂಡು ನಿರ್ಧಾರ ಮಾಡ್ತೀವಿ ಮೇಡಮ್. ಏನಂದರೆ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಒಂದು ಒಳ್ಳೆ ಪರಿಹಾರ ಸಿಗಬೇಕಂತೇಳಿ ನಾವು ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸೋಣ ಅಂತೇಳಿ ರೆಡಿಯಾಗಿ ಹೊರಟ್ಬಿಡ್ತೀವಿ ಮೇಡಮ್. ಇಲ್ಲಿ ಪ್ರೆಸ್ ಮೀಟ್ ಮಾಡಿ
63 ದಿನಗಳ ಕಾಲ ಪಾದಯಾತ್ರೆ ಮಾಡ್ತೀವಿ ಮೇಡಮ್. ಎಲ್ಲಿಂದ ಬೆಂಗಳೂರು ಇದು ವಿಧಾನಸೌಧದಿಂದ ದೆಹಲಿ ಕೆಂಪುಕೋಟೆವರೆಗೂ ಪಾದಯಾತ್ರೆ ಮಾಡ್ತೀವಿ ಮೇಡಮ್. ಕೆಲವೊಬ್ರು ಏನಂತಿದ್ರು ಗೊತ್ತಾ, ದಾರಿಯಲ್ಲಿ ಮಧ್ಯದಲ್ಲಿ ಎಲ್ಲಿಗೆ ಹೋಗ್ತಿದ್ರಪ್ಪ, ಅಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಗ್ತಾ ಹೋಗ್ತಾ ಕೇಳೋರಲ್ಲ ಮಧ್ಯದಲ್ಲಿ ಎಲ್ಲಿಗೆ ಹೋಗ್ತಿರಪ್ಪ, ಹಿಂಗೆ ದೆಹಲಿ ಯಾಕಪ್ಪ ಈ ಥರ ಪ್ರವಾಹ ಇದಕ್ಕಾಗಿ ಮನವಿ ಪತ್ರ, ನಿಮಗೇನು ತಲೆಗಿಲಿ ಕೆಟ್ಟದ ಅದೆಲ್ಲ ಹೇಳುವಾಗ ಒಂಥರ ಫೀಲು, ಅವ್ರು ಹೇಳೋ ಫೀಲ್ಗೂ ಬಂದ್ಬಿಡ್ತಿದ್ವಿ. ಆದರೂ ಮುಂದಿಟ್ಟು ಹೆಜ್ಜೆ ಹಿಂದಿಡಬಾರ್ದಲ್ಲ ಮೇಡಮ್, ಹೋಗೋಣ ಅದೇನಾಗುತ್ತೆ ಆಗ್ಬಿಡ್ಲಿ ಅಂತೇಳ್ಬಿಟ್ಟು 63 ದಿನಗಳ ಪಾದಯಾತ್ರೆ ಮಾಡ್ತೀವಿ ಮೇಡಮ್. ಮತ್ತು ಇನ್ನೊಂದು ಪಾದಯಾತ್ರೆ ಅಂದರೆ ಎಲ್ಲ ವ್ಯವಸ್ಥೆ ಇಟ್ಕೊಂಡು ಹೋಗೋದು ಬೇರೆ, ಹೌದು, ಏನೂ ಇಲ್ಲದೆ ಬರಿಗೈಲೆ ಹೋಗೋದೇ ಬೇರೆ. ನಮ್ಮ ಬ್ಯಾಗ್ ನಾವೇ ಹೊತ್ಕೊಂಡು ನಮ್ಮ ಅಡುಗೆ ನಾವೇ ಮಾಡಿಕೊಂಡು ದೆಹಲಿಗೆ ಪಾದಯಾತ್ರೆ ಮಾಡ್ತೀವಿ ಮೇಡಮ್. ಅಲ್ಲಿ ಹೋಗೋಷ್ಟರಲ್ಲಿ ಯಾರ್ಯಾರು ನೋವು, ಯಾರ್ಯಾರಿಗೆ ಏನೇನಾಗಿತ್ತು ಮಧ್ಯದಲ್ಲಿ ಬೊಬ್ಬೆಗಳು, ಏನು ಅವರು ಅನುಭವ ಮೇಡಮ್ ಯಾವ ಇದರಲ್ಲೂ ಪಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದು ನೋವಿರ್ಬೋದು ಆ ಟೈಮಲ್ಲಿ, ಬಟ್ ಅದು ಸ್ವೀಟ್ ಮೆಮೊರಿ. ಆ ಥರ ಮಾಡೋಕ್ಕೆ ನಮ್ಮಿಂದನೇ ಸಾಧ್ಯ ಇಲ್ಲ. ಅಂಥ ಒಂದು ಅನುಭವ ಸಿಕ್ತು. ಅದಾದಮೇಲೆ ಹೋಗಿ ಪ್ರಧಾನಮಂತ್ರಿಗಳಿಗೆ ನಾವು ಮನವಿ ಪತ್ರ ಸಲ್ಲಿಸೋದಕ್ಕೆ ನಾವು ಕೆಲವೊಬ್ಬರನ್ನ ಭೇಟಿ ಮಾಡ್ತೀವಿ. ಹೋದ ತಕ್ಷಣವೇ ಇವ್ರು ಸಿಗ್ತಾರೆ ನಮಗೆ, ಯಾರು ನಮ್ಮ HD ಕುಮಾರಸ್ವಾಮಿ ಅವರು. ಭಾಳ ಸ್ಪಂದಿಸ್ತಾರೆ ಪಾಪ. ಈಗ ಏನಪ್ಪ ನೀವು ಹಂಗೆ ಬಂದಿದ್ರಿ, ಆಯಿತು ಏನೋ ಮಾಡಬೇಕು, ನಾನು ಬೇರೆ ಅರ್ಜೆಂಟ್ ಊರಿಗೆ ಹೋಗ್ಬೇಕು ಅಂತೇಳಿ ಭಾಳ ಹಚ್ಕೊಂಡು ಇದು ಮಾಡ್ತಾರೆ. ನಮ್ಮನ್ನೇ ಕರ್ಕೊಂಡು ಓಡಾಡಿ ಇಂತಿಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಅಂತೇಳಿ ಅವ್ರ ನಂಬರ್. ಪರಿಶ್ರಮಕ್ಕೆ ಒಂದು ಫಲ ಸಿಕ್ತು. ಅಲ್ಲಿ ಹೋದ್ಮೇಲೆ ಬೇರೆ ಥರ ನಡೆಸ್ಕೊಳ್ಳೋದು ಅಥವಾ ನೆಗೆಟಿವ್ ಆಗಲಿಲ್ಲ, ಪಾಸಿಟಿವ್ ರೆಸ್ಪಾನ್ಸ್ ಆಯಿತು ಅಲ್ಲೆಲ್ಲ. ಮತ್ತು ಅಲ್ಲಿ ಹೋದ್ಮೇಲೆ ಮೀಡಿಯಾದವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಮತ್ತು ಇವರು ಕುಮಾರಸ್ವಾಮಿ ಅವರು ಆಸ್ಕರ್ ಫರ್ನಾಂಡಿಸ್ ಅವ್ರ ನಂಬರ್ ಕೊಡ್ತಾರೆ. ಅವ್ರ ಮುಖಾಂತರ ಎಲ್ಲ ಕೆಲಸ ಆಗುತ್ತೆ ಹೋಗಿ ಅಂತೇಳಿ ಅವ್ರ ನಂಬರ್ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿ ನಮ್ಮನ್ನು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೊಟ್ಬಿಡ್ತಾರೆ. ಆವಾಗ ಒಬ್ಬರನ್ನ ಯಾರೋ MP ಯಾರೋ ಈ ಕಡೆ ಮಂಗಳೂರು ಸೈಡ್ ಅವರು, ಯಾರು ನನ್ನ ನೆನಪಿಲ್ಲ ಮೇಡಮ್, ಅವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿಕೊಡ್ತಾರೆ ಡೆಲ್ಲಿಯಲ್ಲಿ. ಅದೆಲ್ಲ ಆಯಿತು. ಅದಾದಮೇಲೆ 8 ದಿನಗಳ ಕಾಲ ಮತ್ತೆ ಅಲ್ಲಿ ಉಳ್ಕೊಂತೀವಿ ಮೇಡಮ್. ಅಲ್ಲಿ ಬಂದಾಗ ಈ ಯಡಿಯೂರಪ್ಪ ಅವರು ಮತ್ತು ಎಲ್ಲರೂ, ಶ್ರೀರಾಮುಲು ಅವರು ಎಲ್ಲರೂ ಬಂದು, ದೊಡ್ಡ ಮಂತ್ರಿಗಳು ಎಲ್ಲರೂ ಅಲ್ಲೇ ಇದ್ದಾರೆ, ಕರ್ನಾಟಕ ಭವನದಲ್ಲಿ ಇದ್ದಾರೆ. ಅವ್ರಿಗೆಲ್ಲ ನಾವು ಓಪನ್ ಟು ಓಪನ್, ಯಾಕಂದರೆ ಫುಲ್ ಬಂಡ ಧೈರ್ಯ ಇಳಿದ್ಬಿಟ್ಟಿದ್ದೀವಿ ನಾವು. ಎಲ್ಲರಿಗೂ ಹಿಂಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಯಾರು ರಾಜಕಾರಣಿಗಳು. ಇವರು ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಒಂದಿಷ್ಟು ಜನ ಮಾಡಿದ್ರು. ಮಾಡದೇ ಇರುವಾಗ ನಮಗೆ ಈ ಸತ್ಯತೆ ಅವರು ಆಸ್ಕರ್ ಫರ್ನಾಂಡಿಸ್ ಅವ್ರು ಒಳ್ಳೆ ವ್ಯಕ್ತಿತ್ವ ಇರೋರು. ನಮಗೆ ಕರೆದ್ಬಿಟ್ಟು ತಬ್ಕೊಂಡು ಸಂಜೆ ಟೈಮಲ್ಲಿ ಔಟ್ಸೈಡ್ ಕರ್ಕೊಂಡೋಗಿ, ನೋಡ್ರಪ್ಪ ಇದು ವ್ಯವಸ್ಥೆ, ರಾಜಕೀಯ ಅಂದ್ರೆ ಹಿಂಗೆ, ಇದ್ರ ಬಗ್ಗೆ ನೀವು ಯಾಕೆ ಇಷ್ಟೆಲ್ಲ, ನೀವು ಒಳ್ಳೆ ಮನಸ್ಸಿಂದ ಬಂದಿದ್ದೀರಾ, ಬಟ್ ಎಲ್ಲರೂ ಅದೇ ರೀತಿ ಇರೋದಿಲ್ಲ. ಇಲ್ಲ, ಅದಕ್ಕೇನು ಫಂಡ್ ರಿಲೀಸ್ ಆಗಬೇಕು ಆಗಿದೆ, ಅದು ಯಾರ್ಯಾರು ತೊಗೊಳೋದಕ್ಕೆ ಜಗಳ ಕಿತ್ತಾಡ್ತಾ ಇದ್ರಿಲ್ಲ ಅಂತ ನಿಮಗೆ ಹೇಳೋದು ಬೇಡ. ಅದು ಏನು ನಡೀತಾ ಇದೆ ಅಂತೇಳಿ ಬೇಡ, ಅದ್ರ ಬಗ್ಗೆ ವಿಚಾರಗಳು ಒಳ್ಳೆ ವಿಚಾರ. ಆದರೂ ನೀವು ಬಂದಿದ್ರಿ, ನಿಮ್ಮ ಇದಕ್ಕೆ ಒಂದು ಕೃತಜ್ಞತೆ ಇದ್ದೇ ಇದೆ ಅಂತೇಳ್ಬಿಟ್ಟು ಅವರೇ ಸರ್ಟಿಫಿಕೇಟ್ ಮಾಡ್ತಾರೆ ಮೇಡಮ್. ದೆಹಲಿ ಪಾದಯಾತ್ರೆ ಮಾಡಿದ್ದು ಒಂದು ಸರ್ಟಿಫಿಕೇಟ್ ಮಾಡಿ ರೆಕಗ್ನಿಷನ್ ಕೊಡಿಸ್ತಾರೆ ನಿಮಗೆ. ತುಂಬ ದಿವಸಗಳ ಜೊತೆ ಅಷ್ಟು ದಿನಗಳು 8 ದಿನಗಳ ಕಾಲ ನಮ್ಮ ಒಡನಾಟ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅದಾದಮೇಲೆ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡ್ತೀವಿ. ಆ ಟೈಮಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತೀವಿ. ನಮ್ಮ ಇವರು ಅನಂತ್ ಕುಮಾರ್ ಅವರು ಇದ್ದರು ಅವಾಗ. ಅವರಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ರು. ಏನು ನಾಷ್ಟಕ್ಕೆ ಕರೆದ್ಬಿಟ್ಟು ಒಂದೇ ಟೇಬಲ್ ನಾಷ್ಟ ಮಾಡಿಸಿ ಅವರು ನಮ್ಮ ಜೊತೆ ಮಾಡಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಅಲ್ಲ ಆ ಟೈಮಲ್ಲಿ ಅವರು. ಆ ಟೈಮಲ್ಲಿ ಅವ್ರು ಬಂದರೆ ಜನ ಎಲ್ಲ ಕಿಕ್ಕಿರೋದು ಹಂಗೆ ಹಿಂಗೆ ಅಂತ ಮಾಡ್ತಾರಪ್ಪ. ನಿಮ್ಮಂಥ ಬಡವರು ಹಿಂಗೆ ನಡ್ಕೊಂಡು ಬಂದರೆ ಯಾರು ಮೂಸ್ ನೋಡಲ್ಲ ಕಣಪ್ಪ. ಅವ್ರು ಒಳ್ಳೆ ಬುದ್ಧಿವಾದ ಹೇಳಿದರು. ಈಗ ಮಾಡೋದು ಮಾಡ್ರಿ, ಏನಾದರೂ ಈ ಥರದ್ದು ಹುಚ್ಚು ಮಂಡಧೈರ್ಯ ಮಾಡಿಕೊಂಡು ಬೇರೆ ಹುಚ್ಚು ಥರ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸಮಾಜ ಅಂಥದ್ದಲ್ಲ, ಎಲ್ಲನೂ ನಿಮ್ಮ ಇದರಲ್ಲಿ ಇರಲ್ಲ, ತಗೊಳ್ಳಲ್ಲ, ಎಲ್ಲರೂ ನಿಮ್ಮ ಗಣನೆಗೆ ತಗೊಳ್ಳಲ್ಲ, ಅಥವಾ ಅದೇ ರೀತಿಯಾದಂಥ ರೆಸ್ಪಾನ್ಸ್ ಸಿಗಲ್ಲ. ಮತ್ತೆ ಮೇಡಮ್ ಅವ್ರು ಹೇಳಿದ್ದು ಅಷ್ಟು ಸತ್ಯ ಇತ್ತು. ಅದಾದಮೇಲೆ ಅದಾದಮೇಲೆ ಗೊತ್ತಾಯಿತು, ಈ ವಿಚಾರಗಳೆಲ್ಲ ಗೊತ್ತಾಯಿತು. 2009ರಲ್ಲಿ ಇದೆಲ್ಲ ನಡೀತು. ಅದಾದಮೇಲೆ ಮತ್ತೆ ತಿರ್ಗಾ ನಮ್ಮ ಗುರಿನೇ ಬೇರೆ ಅಲ್ಲ, ಬೇಡ ಆಯಿತು ಸಾಮಾಜಿಕ ಏನು ಮಾಡಬೇಕು ಅದೊಂದಿಷ್ಟು ನಾನು ಬೇರೆ ರೀತಿ ಮಾಡ್ಕೊಳ್ಳೋಂತೇಳಿ ನಾನು ಹೆಂಗೋ ನಿಂಬೆಹಣ್ಣು ತಿಂದಿದ್ನಲ್ಲ 2008ರಲ್ಲಿ. ಅದ್ರ ನಿಂಬೆಹಣ್ಣು ಮುಖಾಂತರನೇ ಒಂದಿಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡೋಕ್ಕೆ ಶುರು ಮಾಡಿದೆ ಮೇಡಮ್. ರಾಷ್ಟ್ರೀಯ ಹಬ್ಬ ಪ್ರಯುಕ್ತ ಆಗಸ್ಟ್ 15 ಜನವರಿ 26 ಈ ಡೇಟಲ್ಲಿ ನಾನು ಒಳ್ಳೊಳ್ಳೆ ಹಬ್ಬ ಆಚರಣೆ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಅವೇರ್ನೆಸ್ ಮೂಡ್ಸೋಕ್ಕೆ ಶುರು ಮಾಡಿದೆ. ಮಹಿಳಾ ಜಾಗೃತಿ,
ಪೌಷ್ಟಿಕ ಆಹಾರದ ಬಗ್ಗೆ ಈ ಥರದ್ದು ಒಂದಿಷ್ಟು ಅವೇರ್ನೆಸ್ ಮೂಡಿಸೋಕ್ಕೆ ನಿಂಬೆಹಣ್ಣು ಮುಖಾಂತರನೇ ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾಕಂದರೆ ಮೀಡಿಯಾ ಸಪೋರ್ಟ್ ಇತ್ತು ನನಗೆ ಆ ಟೈಮಲ್ಲಿ. ನೀವು ಸುಮ್ಮನೆ ಮಾಡ್ತಿಲ್ಲ, ಬರೀ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋ ಬರೀ ನಿಮಗೋಸ್ಕರ ನೀವು ಮಾಡ್ತಿಲ್ಲ. ಅದು ಮಾಡಬಾರ್ದಂತಿತ್ತು ಮೇಡಮ್, ನನಗೆ ಸುಮ್ಮನೆ ಮಾಡಬಾರ್ದಂತಿತ್ತು. ಓಕೆ. ಅದು ಮಾಡಬಾರ್ದನ್ನೋ ಉದ್ದೇಶಕ್ಕಾಗಿ ನಾನು ಇದನ್ನ ಆಯ್ಕೆ ಮಾಡ್ಕೊತಿದ್ದೆ. ಅಂದರೆ ಅವೇರ್ನೆಸ್ ಮೂಡಿಸ್ತಿದ್ದೆ. ನನಗೆ ಯಾವಾಗಲೂ ನನಗೂ ಒಳ್ಳೇದಾಗಬೇಕು, ಬೇರೆಯವರಿಗೂ ಒಳ್ಳೇದಾಗಬೇಕು, ಒಳ್ಳೆ ಕಳಕಳಿಯಿಂದ. ನಿಂಬೆಕಾಯಿ ತಿಂದಾದ್ಮೇಲೆ ಕೆಟ್ಟ ಭಾವನೆಗಳನ್ನ ದೂರ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ, ಯಾವಾಗಲೂ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೆ, ಒಂದು ಒಳ್ಳೇದೇ ವಿಚಾರ ಮಾಡ್ತಿದ್ದೆ. ಡೈಲಿ ಪಾದಯಾತ್ರೆ ಮುಗೀತದೆ. ಆ ಟೈಮಲ್ಲೇ ವಿಷ್ಣುವರ್ಧನ್ ಸರ್ ಇದಾಗ್ತಾರೆ 2009 ಅವ್ರನ್ನ ನೋಡೇ ಇರಲಿಲ್ಲ. ಒಂದೇ ಸರಿ ನೋಡಿದ್ದೆ. ಅದು ಎಲ್ಲಿ ಚೇಂಬರ್ ಮುಂದೆ ಯಾವುದೋ ಒಂದು ಸ್ಟ್ರೈಕಿಗೆ ಮೌನಾಚರಣೆ ಮಾಡ್ತಿದ್ರು, ಅವತ್ತೇ ನೋಡಿದ್ದೆ. ಅದಾದಮೇಲೆ ಅವ್ರನ್ನ ಭೇಟಿ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರನ್ನ ಕಳ್ಕೊಂಡ್ಬಿಡ್ತೀವಿ ಆ ಟೈಮಲ್ಲಿ. ನನಗೊಂದು ಗುರಿ ಅಲ್ಲ, ಏನಾದರೂ ಮಾಡಲೇಬೇಕು. ಕೊನೆಗೆ ಸೀರಿಯಲ್ಗಳಿಗೆ ಜೂನಿಯರ್ ಆರ್ಟಿಸ್ಟಾಗಿ ಹೋಗೋಕ್ಕೆ ಶುರು ಮಾಡ್ತೀನಿ. ಅವಕಾಶ ಸಿಕ್ತು. ಅಲ್ಲಿ ಇಲ್ಲಿ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಹೋಗೋಕ್ಕೆ ಶುರು ಮಾಡ್ತೀನಿ. ಒಂದು 350-400 ರೂಪಾಯಿ ಪೇಮೆಂಟ್ ಕೊಡ್ತಿರ್ತಾರೆ. ಹೋಗೋಕ್ಕೆ ಆವಾಗೆಲ್ಲ ಹೋಗ್ತೀನಿ. ಅದೊಂದು ಎಕ್ಸ್ಪೀರಿಯನ್ಸ್. ಹೌದು ಮೇಡಮ್, ಪರ್ ಡೇ ಅದು ಆಯಿತು. ಅದಾದ ಒಂದು 37 ಸೀರಿಯಲ್ ಮಾಡ್ತೀನಿ ಮೇಡಮ್. ಒಂದು ಹಿಂಗೆ ಮಾಡ್ತಾ ಕಡೆಗೂ ಅವಕಾಶಗಳು ಚೆನ್ನಾಗಿ ಸಿಗೋಕೆ ಶುರು ಆಯಿತು. ಚೆನ್ನಾಗಂದರೆ ಅದೇ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ಬೇಕಲ್ಲ. ಹೋದಾಗ ಒಳ್ಳೆ ಕ್ಯಾರೆಕ್ಟ್ರು ಲೀಡ್ ಸಿಗಲ್ಲ. ಏನು ಮಾಡಬೇಕು ಅದು ಆಯಿತು. ಹೋಗ್ತಾ ನಾನು ಒಳ್ಳೆ ಡ್ರಾಯಿಂಗ್ ಬಿಡಿಸ್ತಿದ್ದೆ ಮೇಡಮ್. ನಾನು ಆ ಸಮಯದಲ್ಲಿ ಸುಪ್ರೀತ್ ಶಂಕರ್ ರತ್ನ ಅಂತೇಳಿ ಈಗ ಪ್ಯಾರ್ ಅಂತೇಳಿ ಒಂದು ಮೂವಿ ಮಾಡಿದ್ದಾರೆ ಈಗ. ಆ ಟೈಮಲ್ಲಿ ಇವ್ರನ್ನ ಹಾಕ್ಕೊಂಡು ಯಾರನ್ನ ರಾಧಿಕಾ ಕುಮಾರಸ್ವಾಮಿ ಅವ್ರಿಗೆ ಒಂದು ಸಿನಿಮಾ ಮಾಡಿರ್ತಾರೆ, ಸ್ಟೋರಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಸ್ಟೋರಿ ಬೋರ್ಡ್ ರೈಟಿಂಗ್ ಅಂತ ಮಾಡೋರು ಬೇಕಾಗಿರ್ತದೆ. ಎಲ್ಲ ಎಂತೆಂಥ ದೊಡ್ಡ ಕಲಾವಿದರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಸ್ಟೋರಿ ಬೋರ್ಡ್ ರೈಟಿಂಗ್ ಮಾಡೋದಕ್ಕೆ ಕರೆದಿರ್ತಾರೆ. ಅವ್ರಿಗೆ ಸೂಟ್ ಆಗಿರಲ್ಲ, ಎಲ್ಲ ಯಾರ್ದು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ನಬಿ ಅಂತೇಳಿ ಒಬ್ಬರು ಸಿಂಧನೂರು ಹುಡುಗ, ಅಣ್ಣ ನೀವು ಒಂದು ಟ್ರೈ ಮಾಡಿ ಹಿಂಗೆ, ಅವನು ಅಲ್ಲೇ ಇದ್ದ, ಸ್ಕೆಚ್ ಮಾಡೋದೆಲ್ಲ ನೋಡಿದ್ದ, ಒಂದು ಟ್ರೈ ಮಾಡಿ ಕಳಿಸಿ ನೋಡೋಣ. ನಾನು ಕಳಿಸಿದೆ. ಅವರು ಇದೇ ಥರ ಬೇಕು ನನಗೆ, ಅವ್ರನ್ನ ಕರೆಸು ಅಂತೇಳಿ ಅವರು ತಮ್ಮ ರೂಮಿಗೆ ಕರ್ಸ್ಕೊತಾರೆ. ನಾನು ಅದು ಬಿಡಿಸಿ ತೋರಿಸ್ತೀನಿ. ಅವರು ತುಂಬ ಇದೇ ಬೇಕಾಗಿತ್ತು ನನಗಂತ ಭಾಳ ಖುಷಿಯಾಗಿಬಿಡ್ತಾರೆ. ಒಂದು 70 ಸೀನ್ಗಳ ಕಾಲ ನಾವು ಒಟ್ಟಿಗೆ ಕೆಲಸ ಮಾಡ್ತೀನಿ. ಅದು ಎಲ್ಲ A to Z ಹೇಳ್ಬೇಕಲ್ಲ ನನಗೆ. ಅವರು ಶಾರ್ಟ್ ವೈಸ್ ಹೇಳ್ಬೇಕು, ಮತ್ತು ಸೀನ್ ವೈಸ್ ಹೇಳ್ಬೇಕು, ಎಲ್ಲ ಸಂಪೂರ್ಣ ಮಾಹಿತಿ ನನಗೆ ಸಿಕ್ತಿತ್ತು. ಆವಾಗ ನನಗೆ ಸ್ಟೋರಿ ಮಾಡೋದು ಅಂದರೆ ಏನಂತ ಗೊತ್ತಾಗುತ್ತೆ. ನಿಮ್ಗೆ ಆಲ್ರೆಡಿ ಒಂದು ಸ್ಕಿಲ್ ಸೆಟ್ ಇತ್ತು, ಅದನ್ನು ಇಂಪ್ರೂವ್ ಮಾಡ್ಕೊಂಡು ಇನ್ನೂ ಬೆಟರ್ ಮಾಡೋದಕ್ಕೆ ಒಂದು ಅನುಕೂಲ ಆಗಿಬಿಡ್ತು. ಆವಾಗ ನಾನು ಏನು ಮಾಡ್ತೀನಿ, ಕತೆ ಯಾವ ರೀತಿ ಬರಿಬೇಕಂತ ಹುಡುಕಾಟಕ್ಕೆ ಶುರು ಮಾಡಿಬಿಡ್ತೀನಿ. ಒಂದಿಷ್ಟು ಬುಕ್ಸ್ಗೆಲ್ಲ ಓದ್ತೀನಿ, ಒಂದಿಷ್ಟು ಎಲ್ಲ ವಿಚಾರಗಳು ತಿಳ್ಕೊತೀನಿ. ಅಲ್ಲಿ ಇಲ್ಲಿ ಶೂಟಿಂಗ್ ಸುಮ್ಮನೆ ಹೋಗ್ತೀನಿ, ಸುಮ್ಮನೆ ಹೋಗಬೇಕು, ತಿಳ್ಕೊಬೇಕು. ಡೈರೆಕ್ಟ್ರ್ ಅಲ್ಲಿ ಏನೋ ಶೂಟ್ ಮಾಡಿದ್ರೆ ಅವ್ರಿಗೆ ಕೇಳ್ಬಿಡ್ತಿದ್ದೆ. ಅಷ್ಟು ಒಂಥರ ಮೆಂಟಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ದೆ. ಅವ್ರಿಗೆ ಕೇಳ್ಬಿಡ್ತಿದ್ದೆ, ಡೌಟ್ ಬಂದಿದ್ದೆಲ್ಲ ಕೇಳ್ಬಿಡ್ತಿದ್ದೆ. ಹಿಂಗಂದ್ರೇನು, ಈ ಶಾರ್ಟ್ ಅಂದ್ರೇನು, ಇದಂದ್ರೇನು ಎಲ್ಲ ಕೇಳ್ಬಿಡ್ತಿದ್ದೆ. ಆದರೆ ಆ ಥರ ಜರ್ನಿಯಲ್ಲೇ ನಾನು ಒಂದಿಷ್ಟು ಸಿನಿಮಾ ವರ್ಕ್ನ ಪರಿಪೂರ್ಣವಾಗಿ ಕಲ್ತ್ಬಿಡ್ತೀನಿ ಮೇಡಮ್. ಕಲಿಬೇಕು ಅನ್ನೋ ಉತ್ಸಾಹ ನಿಮಗೆ ಸಾಕಷ್ಟು ಕಡೆ ಹೆಲ್ಪ್ ಮಾಡಿದೆ. ಎಲ್ಲೂ ಮುಜುಗರ ಪಟ್ಕೊಂಡಿಲ್ಲ, ನಾವು ಕಲಿಬೇಕಾ ಕೇಳಬೇಕಷ್ಟೇ. ಅಷ್ಟೇ. ನನಗೆ ಕಲಿಸ್ಕೊಟ್ಟವರು ತುಂಬ ಜನ ಇದ್ದಾರೆ. ಶ್ರೀರಾಮ್ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಹೇಳ್ಕೊಡೋರು ನನಗೆ, ಈ ಥರ ಮಾಡಿದ್ರೆ ಹಿಂಗೆ, ಸ್ಟೋರಿ ಬರೆಯೋದು ಅಂದರೆ ಹಿಂಗೆ. ಅದೆಲ್ಲ ಅವರು ಹಳೆ ಸ್ಕ್ರಿಪ್ಟ್, ಇವರು ಪುನೀತ್ ರಾಜ್ಕುಮಾರ್ ಸರ್ದು ರಾಜ್ ಪಿಕ್ಚರ್ ಮಾಡಿದ್ದೆಲ್ಲ ಒಂದು ಸ್ಕ್ರಿಪ್ಟೇ ತಂದು ಕೊಟ್ಬಿಟ್ಟಿದ್ರು ನನಗೆ, ಶೂಟಿಂಗ್ ಆದದ್ದೆಲ್ಲ. ಅದನ್ನೆಲ್ಲ ನೋಡ್ಬಿಟ್ಟು ಅದು ನನಗೆ ಓದೋಕ್ಕೂ ಬರ್ತಿರಲಿಲ್ಲ ಬಿಡಿ, ಯಾಕಂದ್ರೆ ಆ ಥರ ಇರೋದು ಅವ್ರ ರೈಟಿಂಗ್ ಎಲ್ಲ. ಅದನ್ನ ನೋಡ್ಬಿಟ್ಟು ನನಗೆ ಅರ್ಥನೇ ಆಗಲಿಲ್ಲ. ಕೊನೆಗೆ ನನ್ನ ಶೈಲಿ ಹೆಂಗೆ ಮಾಡ್ಕೋಬೇಕು, ನನ್ನ ಥಿಯರಿ ಹೆಂಗೆ ಮಾಡಬೇಕು, ಈ ಥರ ಒಂದು ಪ್ರಾರಂಭ ಆಯಿತು. ಆವಾಗ ಒಬ್ಬರು IAS ಅಧಿಕಾರಿ ಒಬ್ಬರು ಭೀಮಣ್ಣ ಗೋನಾಳ್ ಅಂತೇಳಿ ನಮ್ಮ ಕಡೆಯವರು, ಅವ್ರ ಹತ್ರ ನಾನು ಹೋದಾಗ ಒಂದು ಹ್ಯಾಂಡಿಕ್ಯಾಮ್ ಕೊಡಿಸಿ ಅಂತ ಕೇಳ್ತೀನಿ. ಕೇಳಿದ ತಕ್ಷಣ ಆಯಿತು, ಅವ್ರು ಕೊಡಿಸ್ಬಿಡ್ತಾರೆ. ಕೊಡಿಸಿದ ತಕ್ಷಣ ಅದರಿಂದ ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ತೀನಿ ಮೇಡಮ್. ನಾನು ಶೂಟ್ ಮಾಡೋದು, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದೆಲ್ಲ ಶೂಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಕ್ಯಾಮ್ರಾ ಇಡೋದೇನು, ಇವೆಲ್ಲ ಬೇಸಿಕ್ ಒಂದು ಸ್ವಲ್ಪ ಹೋಗ್ತೀನಿ. ಅವಾಗ ಎಡಿಟರ್ ಬೇಕಲ್ಲ, ಎಡಿಟರ್ ನಮ್ಮೂರಲ್ಲೇ ಒಬ್ಬರು ಎಡಿಟರ್ ಇದ್ದ, ನಮ್ಮ ಫ್ರೆಂಡೇ ರಾಜು ಅಂತೇಳಿ, ಅವನಿಗೆಲ್ಲ ಹಿಡ್ಕೊಂಡು ಏನೇನೋ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಸಾಂಗ್ಸ್ ಮಾಡೋದು, ಏನೇನೋ ಮಾಡೋಕ್ಕೆ ಶುರು ಮಾಡಿದೆ. ಆ ಟೈಮಲ್ಲಿ ಈ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅವಾಗೇ ಶುರು ಮಾಡಿಬಿಟ್ಟಿದ್ದೆ.
ಆವಾಗ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಒಂದಿಷ್ಟು ಟೆಕ್ನಿಕಲಿ ತಿಳ್ಕೊಂಡೆ. ಸ್ಕೇಲ್ ಅಪ್ ಆಯಿತು. ಅದಾದ ಮೇಲೆ ಒಂದು ಸುಮಾರು ದಿನಗಳಾದಮೇಲೆ ಒಂದು 2016ರಲ್ಲಿ ಏನು ಮಾಡ್ತೀನಿ ಮೇಡಮ್, ನಾನು ನಾಡಭಕ್ತಿಗೀತೆ ಮತ್ತು ದೇಶಭಕ್ತಿಗೀತೆ ಅಂತೇಳಿ ಸಾಂಗ್ ಬರಿತೀನಿ. ಆ ಸಾಂಗ್ ಬರೆದಾಗ ಅದನ್ನು ಹೆಂಗೋ ಆಡಿಯೋ ಮಾಡಿಸಿ ರಿಲೀಸ್ ಮಾಡ್ಬೇಕಂತ ಒಂದು ಹುಚ್ಚು. ಆವಾಗ ಪ್ರೇಮ ಯುವರಾಜ್ ಅಂತೇಳಿ ಈ ತರ್ಲೆ ವಿಲೇಜ್ ಎಲ್ಲ ಸಿನಿಮಾ ಡಿಸ್ಟ್ರಿಬ್ಯೂಟ್ರ್ ಅವರೇ ಮಾಡಿದ್ರು. ಅವ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅದನ್ನು ಸಾಂಗ್ಸ್ ಎಲ್ಲ ಮಾಡಿದ್ರು. ಒಂದು 4 ಲಕ್ಷ ಖರ್ಚು ಮಾಡಿ ಪಾಪ ಸಾಂಗ್ ಎಲ್ಲ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಬರ್ತದೆ. ಅವಾಗ ಮತ್ತೆ ಇದಕ್ಕಿಂತ ಸಿನಿಮಾ ಅಲ್ಲ, ನನ್ನ ಹುಚ್ಚು ಸಿನಿಮಾ ಏನು ಮಾಡ್ಬೇಕು. ಅವಾಗ ಎಲ್ಲದರಲ್ಲೂ ಸೋಲ್ಕೊಂಡಾಗ ಸಿನಿಮಾ ಒಂದೇ ನನಗೆ ಗೋಚರಿಸ್ತಿತ್ತು. ಆ ಸಿನಿಮಾ ಚೀಸ್ ಆಫ್ ಕನ್ಯಾಕುಮಾರಿ ಅಂತೇಳಿ ಒಂದು ಸ್ಟೋರಿ ಬರ್ಕೊಂತೀನಿ. ಅದನ್ನು ಸುಮಾರು ಜನರ ಜೊತೆ ನಾನು ಡಿಸ್ಕಷನ್ ಮಾಡಿದಾಗ ಎಲ್ಲರೂ ಕತೆ ಚೆನ್ನಾಗಿದೆ, ಇದು ಮಾಡಿದ್ರೇನು, ಸುಮಾರು ನಮ್ಮ ಮನೆಯಲ್ಲೇ ಸ್ಟೋರಿ ಹೇಳ್ತಿದ್ದೆ, ನಮ್ಮ ಸಿಸ್ಟರ್ಸ್ಗೆ ಹೇಳ್ತಿದ್ದೆ, ನಮ್ಮ ಮಿಸ್ಸಸ್ಗೆ ಹೇಳ್ತಿದ್ದೆ. ಈ ಥರ ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ಫೋನ್ ಮಾಡಿ ಹೇಳೋನು ಈ ಥರ ಹಿಂಗೆ ಆ ಹೇಳ್ತಾನೆ ಸ್ಟೋರಿ ಬಿಲ್ಡ್ ಆಗಿಬಿಡೋದು. ಹಂಗೂ ಆಗಿ ಕೊನೆಗೆ ಸ್ಟೋರಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಮೇಡಮ್. ಅದಾದಮೇಲೆ ಪ್ರೊಡ್ಯೂಸರ್ ಒಬ್ಬರು ಯಾರೋ ಬರ್ತಾರೆ, ನಾನು ಸಿನಿಮಾ ಮಾಡಬೇಕು, ಇದ್ರ ಸಿನಿಮಾದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ನಿಮ್ಗೆ ಅಷ್ಟೊಂದಿಷ್ಟು ನಾಲೆಜ್ ಇದೆ, ಬಂದು ನಮ್ಗೆ ಒಂಚೂರು ಹೇಳ್ಬನ್ನಿ ಅಂತ ಕರೀತಾರೆ ಮೇಡಮ್, ನಮ್ಮ ಭಾಗದವ್ರೆ. ಕರೆದಾಗ ನಾನು ಹೋಗ್ತೀನಿ, ಈ ಥರ ಸಿನಿಮಾ ಅಂದರೆ ಈ ಥರ ಹಿಂಗೆ ಅಂತ ನನಗೆ ಗೊತ್ತಿರೋದೆಲ್ಲ ಹೇಳ್ತೀನಿ. ಅವ್ರಿಗೆ ಏನಾಗ್ಬಿಡುತ್ತೆ, ಇಲ್ಲ ಬೇರೆಯವ್ರಿಗೆ ಯಾಕೆ ಮಾಡಬೇಕು, ಇವ್ರಿಗೆ ಮಾಡ್ಬಿಡೋಣ, ಇವ್ರ ಕತೆಗೆ ಬಂಡವಾಳ ಯಾಕೆ ಹುಡುಕು ಅಂತದ್ದು ನಿಮಗೆ ಅವ್ರಿಗೆ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಒಂದು ಆಸಕ್ತಿ ಹುಟ್ಟುತ್ತೆ ನನ್ನ ಮೇಲೇ ಇದು ಮಾಡ್ಬೇಕಂತೇಳಿ. ಆವಾಗ ನಾನು ಚೀಸ್ ಆಫ್ ಕನ್ಯಾಕುಮಾರಿ ಅಪ್ರೋಚ್ ಮಾಡಿದಾಗ ಮುಂದೆ ಹೋಗ್ತಾ ಆ ಪ್ರೊಡ್ಯೂಸರ್ನು ಬಿಟ್ಬಿಡ್ತಾರೆ, ಮಧ್ಯೆ ಇನ್ನೊಬ್ಬರು ಬರ್ತಾರೆ, ಅವ್ರ ಜೊತೆ ಸೇರಿ ಸಿನಿಮಾನೇ ಕಂಪ್ಲೀಟ್ ಮಾಡಿದ್ದೀವಿ. ರಿಲೀಸ್ ಅಂತಕ್ಕೂ ಇದೆ ಬಿಡಿ, ಅದು ಚೆನ್ನಾಗಿ ಬಂದಿದೆ. ಎಲ್ಲ ಸಾಂಗ್ಸ್ ಆಯಿತು, ಸಿನಿಮಾ ಆಯಿತು, ಎಲ್ಲ ಚೆನ್ನಾಗಿ ಬಂದಿದೆ. ರಿಲೀಸ್ ಆದರೆ ಒಂದು ಒಳ್ಳೆ ಭವಿಷ್ಯ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಗೊತ್ತಿಲ್ಲ, ಭಗವಂತ ನಿಚ್ಚ ಮೇಡಮ್. ಖಂಡಿತವಾಗ್ಲೂ ಆಲ್ ದಿ ಬೆಸ್ಟ್ ನಿಮಗೆ, ನಿಮ್ಮ ತಂಡಕ್ಕೆ. ಬಿಕಾಸ್ ಸಾಕಷ್ಟು ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂಥ ಆಸೆ ಇರುತ್ತೆ. ಬಟ್ ಒಂದು ಸಿನಿಮಾ ಮಾಡಲಿಕ್ಕಾಗಲಿ, ಒಂದು ಸಿನಿಮಾ ಇಂಡಸ್ಟ್ರಿಲಿ ಉಳ್ಕೊಳ್ಬೇಕು, ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಅಂತ ಹೇಳಿದ್ರೆ ಬಹಳನೇ ಕಷ್ಟ ಇರುತ್ತೆ. ಸಾಕಷ್ಟು ಜನ ಹೇಳಿರೋದನ್ನ ಕೇಳಿದ್ದೀವಿ ಸರ್. ಅದು ನೀವು ಹೇಳ್ತಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟ ಇರುತ್ತೆ ಬಿಹೈಂಡ್ ದ ಸೀನ್ಸ್ ಅನ್ನುವಂಥದ್ದು. ಬಹಳ ಇದೆ. ಇನ್ನು ನೀವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಅದಲ್ಲದೆ ನಿಮಗೆ ತರಕಾರಿ ಅಂದರೆ ಬಹಳ ಫೇವ್ರೆಟ್ ಅನ್ಸುತ್ತೆ. ಹುಣಸೆಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಇನ್ನಷ್ಟು ಬೇರೆ ಬೇರೆ ತರಕಾರಿ. ಅದನ್ನ ಹೇಗೆ ಜರ್ನಿ ಶುರು ಆಯ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಾನು 11ನೇ ವಯಸ್ಸಿನಲ್ಲಿ ಸುಮ್ಮನೆ ಹಳ್ಳಿಯಲ್ಲಿ ಹುಡುಗಾಟಕ್ಕೆ ನಿಂಬೆಕಾಯಿ ತಿನ್ನೋದು, ಬೇವಿನ ಸೊಪ್ಪು ಹಂಗೆ ಮುಕ್ಕೋದು, ಏನು ತಿನ್ನಕ್ಕಾಗಲ್ಲ ಅಂತ ಅಂದರೆ ಬೇರೆಯವ್ರು ತಿನ್ನಕ್ಕಾಗಲ್ವಲ್ಲ, ನಾನು ತಿನ್ಬೇಕನ್ನೋ ಒಂದು ಇದು ಹಠಮಾರಿತನ, ಮಾಡಬೇಕು, ತಿಂದು ತೋರಿಸ್ಬೇಕು ಅನ್ನೋದು ಒಂದು ಹುಚ್ಚು. ನಿಂಬೆಕಾಯಿ ತಿನ್ನಕ್ಕಾಗಲ್ಲ, ಹುಳಿ ಅಂತಂದರೆ ಅದನ್ನು ತಿನ್ನಲೇಬೇಕು ನಾನು. ನನ್ನ ಮನಸ್ಸು ಬೇಡ ಅಂದದ್ದು ನಾನು ಮಾಡಬೇಕು ಅನ್ನೋ ಒಂದು ಇದು. ಅದು 11ನೇ ವಯಸ್ಸಿಗೆ ನಮ್ಮ ರಿಲೇಷನ್ನು ಒಂದು ಪೂಜೆ ಕರೀತಾರೆ, ಅಲ್ಲಿಗೆ ಹೋಗಿರ್ತೀವಿ. ತೋಟಕ್ಕೆ ಕಾಯಿ ಹೊಡ್ಕೊಂಡು ಬಾಪ ಹೊಲಕ್ಕೆ ಹೋಗಿ ಅಂತ ಕಳಿಸ್ತಾರೆ ಒಂದಿಷ್ಟು ನಮ್ಮ ಎಲ್ಲ ಟೀಮಿಗೆ, ಹುಡುಗರ ಟೀಮಿಗೆ. ಅಲ್ಲಿಗೆ ಹೋದಾಗ ತೋಟದಲ್ಲಿ ನಿಂಬೆಹಣ್ಣು ಕಿತ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಸುಮ್ಮನೆ ಅವ್ರ ಎದುರಿಗೆ ತೋರಿಸ್ಕೋಬೇಕಲ್ಲ, 50 ನಿಂಬೆಕಾಯಿ. ಹ್ಞೂ ಮೇಡಮ್, 50 ನಿಂಬೆಕಾಯಿ ತಿಂತೀನಿ ಸುಮ್ಮನೆ. ಅವ್ರು ಏನು ಹುಮ್ಮಸ್ಸಿಗೆ, ಬಾಲ್ಯದಿಂದನೇ ಬಂದಿರುವಂಥ ಅಭ್ಯಾಸ. ಅದಾದಮೇಲೆ ನಿಂಬೆಹಣ್ಣು ತಿಂದಾದ್ಮೇಲೆ ನಾನು ತಿಂತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬೇರೆ ಇತ್ತು. ಅದಾದಮೇಲೆ ಬೇವಿನ ಸೊಪ್ಪು, ಹಾಗಲಕಾಯಿ ತಿನ್ನೋದು, ಒಳ್ಳೇದು ಯಾವುದು ನನಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದು ಬಿಡ್ತಾನೆ ಇರಲಿಲ್ಲ. ಸರ್ ನೀವು ಇದೆಲ್ಲ ತಿಂತಿದ್ದೀರಾ ಸರಿ, ಬಟ್ ನಂಗೆ ಒಳಗೊಳಗೇನೆ ಭಯ ಆಗ್ತಿದೆ. ಆರೋಗ್ಯ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ ನೀವು? ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರ, ಆಯುರ್ವೇದಿಕ್ ಕ್ಯೂರ್ನ ಕನ್ಸಲ್ಟ್ ಮಾಡಿದ್ರ, ತಜ್ಞರನ್ನ? ಹೇಗೆ ಆರೋಗ್ಯ ಬ್ಯಾಲೆನ್ಸ್ ಮಾಡಿದ್ರಿ? ಬಿಕಾಸ್ ಯಾವುದೇ ಜಾಸ್ತಿ ಆದರೂ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನೇ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಮೇಡಮ್? ಈಗ ನೀವು ಕೇಳ್ತಾ ಇದ್ರಲ್ಲ, ಈಗ ನನಗೆ ಅದೆಲ್ಲ ಅರಿವು. ಅಂದರೆ ಆರೋಗ್ಯದ ಮೇಲೆ ಗಮನ ಅನ್ಸ ನಾವು ಬೇರೆಯವ್ರಿಗೆ ಹೇಳೋ ಥರ ಇದೀವಿ ಈಗ. ಹೌದು, ಅವಾಗ ನಮ್ಗೆ ಯಾರು ಹೇಳೋರು ಇರಲಿಲ್ಲ, ಕೇಳೋರು ಇರಲಿಲ್ಲ, ಅದ್ರ ಬಗ್ಗೆ ಕಲ್ಪನೆನೂ ಇರಲಿಲ್ಲ ನಮಗೆ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು, ಇಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕು, ಅದರಲ್ಲಿ ಏನಿರುತ್ತೆ, ಅದರಲ್ಲಿ ಅದ್ರ ಬಗ್ಗೆ ಚೂರು ನಾಲೆಜ್ ಇರಲಿಲ್ಲ ನಮಗೆ. ಆ ನಾಲೆಜ್ ಇಲ್ಲದೆ ಇರೋದಕ್ಕೇ ತಿಂದದ್ದು ನಾವು. ಇದ್ದಿದ್ರೆ ಅವಾಗ ತಿಂತಿರಲಿಲ್ಲ ನನಗೆ ಗೊತ್ತಿಲ್ಲ, ನಾಲೆಜ್ ಇರಲಿಲ್ಲ. ಬಟ್ ಆ ನಿಂಬೆಕಾಯಿ ತಿಂದಾದ್ಮೇಲೆ ಒಳ್ಳೆ ಹೆಸರಾಯಿತು. ಆ ಖುಷಿ ನಿಮಗೆ ಮುಂದಕ್ಕೆ ಬೇರೆ
ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೂ ಹೆಲ್ಪ್ ಮಾಡ್ತು ಅಂತ. ಹೆಲ್ಪ್ ಮಾಡ್ತಾನೆ ಮೇಡಮ್. ನನಗೆ ಗುರಿ, ನನ್ನಿಂದ ಗುರು ಯಾರೂ ಇರಲಿಲ್ಲ. ನಿಂಬೆಹಣ್ಣೆ ನನಗೆ ಗುರು ಆಯ್ತು. ಇಲ್ಲ, ಗುರು ಆಯ್ತದು. ನನಗೆ ಮಾರ್ಗದರ್ಶನ ನೀಡಿದ್ದ ನಿಂಬೆಹಣ್ಣು. ಯಾಕೆಂದರೆ ನಾನು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು, ನಿಂಬೆಹಣ್ಣೆ ಗುರುವಾಗಿ ಬಂತಲ್ಲ ಮೇಡಮ್. ನಾನು ಏನೇನೋ ಹೆಜ್ಜೆಗಳು, ಒಂದಿಷ್ಟು ಟೀಮ್ ಎಲ್ಲ ಬರ್ತಿತ್ತು. ಕಳು ಒಂದಿಷ್ಟು ಇದೆಲ್ಲ ಟೀಮ್ ಇತ್ತು. ಎಲ್ಲರ ಕಳ್ತನ ಮಾಡಿದ್ರೆ ದುಡ್ಡು ಬಂದರೆ ಹಂಗೂ ಮಾಡ್ಬೋದು, ಎಲ್ಲ ರೌಡಿಸಮ್ ಕರೆದ್ರೆ ಅಲ್ಲಿ ಇದು ಮಾಡಿದ್ರೆ ಇದು ಮಾಡ್ಬೋದು ಅನ್ನೋ ಒಂದು ಇದು ಟೀಮ್ ಎಲ್ಲ ಉಟ್ಕೊತಿದ್ವು. ಅವಾಗೆಲ್ಲ ನಮ್ಮ ಮೈಂಡ್ ವಾಶ್ ಮಾಡೋಕ್ಕೆಲ್ಲ ಬರ್ತಿದ್ರು. ಬಟ್ ಅದನ್ನೆಲ್ಲ ಆ ಕಡೆ ಹೋಗ್ದಂಗೆ ನಾವು ಕರೆಕ್ಟ್ ರೂಟಲ್ಲಿ ಕರ್ಕೊಂಡ್ಬಂದದ್ದು ನಿಂಬೆಹಣ್ಣು ಹೆಲ್ಪ್ ಆಯಿತು. ಹೌದು ಮೇಡಮ್, ನಿಂಬೆಹಣ್ಣೆ ನನಗೆ. ಯಾಕಂದರೆ ಎಷ್ಟೋ ಜನ ಅಂದ್ಬಿಟ್ರಲ್ಲ, ಅದು ಅವಾಗೆ ಬಂದ್ಬಿಡ್ತು. ನಿಂಬೆಹಣ್ಣು ತಿಂದಿದ್ದು, ನಿಂಬೆಹಣ್ಣು ತಿಂದಿದ್ದು ಅಂದರೆ ದೇವರು ಏನೋ ಶಕ್ತಿ ಇರ್ಬೋದು, ಇಲ್ಲ ಹಂಗೆ ಹಿಂಗೆ ಏನೋ ಬಂದಾಗ ಬೇರೆ ಇದನ್ನೇ ಬರಲಿಲ್ಲ, ನನಗೆ ಯೋಚನೆಗಳು ಬರಲಿಲ್ಲ. ಆ ನಿಂಬೆಹಣ್ಣು ಮುಖಾಂತರ ತುಂಬ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಇನ್ನು ಸಾಕ್ಷ್ಯಚಿತ್ರ ಕೂಡ ಮಾಡಿದ್ದೀರಾ, ಗುರುವಿನ ಗುರಿ ಅಂತ. ಅದ್ರ ಬಗ್ಗೆ ತಿಳಿಸ್ಕೊಡಿ, ಅದನ್ನ ಯಾಕೆ ಮಾಡಬೇಕು ಅನ್ನಿಸ್ತು, ಏನು ಅಂತ. ಮೇಡಮ್, ಗುರುವಿನ ಗುರಿ ಒಂದು ಸಾಕ್ಷ್ಯಚಿತ್ರ. ಅದು ಸರ್ಕಾರಿ ಶಾಲೆ ಕುರಿತಾಗಿ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅದು. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಬುದ್ಧಿವಾದ ಹೇಳ್ಬೇಕನ್ನೋ ಒಂದು ನಮ್ಮ ಮೆಥಡ್ ಇತ್ತು. ಏನಂದರೆ ಈ ಪೇರೆಂಟ್ಸ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು, ಮತ್ತು ಸಮಾಜಕ್ಕಾಗಿರ್ಬೋದು ಒಂದು ಒಳ್ಳೆಯ ಸಂದೇಶ ಇರತಕ್ಕಂಥದ್ದು ಒಂದು ಕಂಟೆಂಟ್ ಕೊಡೋಣ ಅಂತ ಒಂದು ಸಾಕ್ಷ್ಯಚಿತ್ರ ರೆಡಿ ಮಾಡ್ಕೊತೀನಿ. ಸಿನಿಮಾ ಶೂಟಿಂಗ್ ಅಂದರೆ ನಾನು ಚೀಸೋ ಕನ್ಯಾಕುಮಾರಿ ಆದಮೇಲೆ ಆವಾಗ ಈ ಗ್ಯಾಪಲ್ಲಿ ಏನಾರು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತೀನಿ ಮೇಡಮ್. ಒಂದು ಒಳ್ಳೆ ಒಂದು ಸಾಂಗ್ ಬರೀತೀನಿ, ಇದು ಸರ್ಕಾರಿ ಶಾಲೆ ಮಕ್ಕಳು. ಯಾಕಂದರೆ ನಾವು ಅನುಭವಿಸಿದ್ದನ್ನೇ ನಾನು ಅದರಲ್ಲಿ ತಿಳಿಸಿದ್ದೀರಾ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದು ಕೂಡ ನಾನು ಸರ್ಕಾರಕ್ಕೆ ಅರ್ಪಣೆ ಮಾಡ್ಬೇಕಂತೇಳಿ ನಾನು ಮಾಡಿದ್ದದು. ಬಟ್ ಅದನ್ನು ಪ್ರಯತ್ನ ಮಾಡಿದೆ. ಅದು ತೊಗೊಳೋದಕ್ಕೆ ತೊಗೊಳೋದು ಬಿಡೋದು ಸೆಕೆಂಡ್ರಿ. ಬಟ್ ಅದು ನೋಡೋದಕ್ಕೂ ಯಾರು ಮುಂದೆ ಬರ್ತಾಯಿಲ್ಲ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈಗ ಸರ್ಕಾರಿ ಶಾಲೆ ಕುರಿತಾಗಿ ಏನಾದರೂ ಇದು ಮಾಡಿಕೊಂಡು ನಾನೇ ಪ್ರೀಮಿಯರ್ ಶೋ ಮಾಡಿ ಫ್ರೀ ಶೋಗಳನ್ನೆಲ್ಲ ತೋರಿಸೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಮೇಡಮ್. ಅದ್ರ ಬಗ್ಗೆ ಸಾಕಷ್ಟು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿದ್ದೀರಾ. ಹಾಗೆಯೇ ಸರ್, ನೀವು ಈ ನಿಂಬೆಹಣ್ಣು ತಿನ್ನುವಂಥದ್ದಾಗಿರ್ಬೋದು, ಆರೋಗ್ಯದ ಬಗ್ಗೆ ಎಲ್ಲ ಹೇಳಿದ್ರಿ. ಇನ್ನು ನೀವು ಯೋಗಪಟು ಕೂಡ ಅಂತಾನು ಹೇಳಿದ್ರಿ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಫಿಟ್ನೆಸ್ ಇದುವರೆಗೂ ಫಿಟ್ ಆಗಿದ್ದೀರಾ. ಇಷ್ಟೆಲ್ಲ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರು, ಕೆಲವೊಬ್ರು ಸ್ಟ್ರೆಸ್ ಆದಾಗ ಸ್ಟ್ರೆಸ್ ಈಟಿಂಗ್ ಮಾಡ್ತಾರೆ ಅಥವಾ ಬೇರೆ ರೀತಿಯಾದಂಥ ಅಡಿಕ್ಷನ್ಗೆ ಒಳಗಾಗ್ತಾರೆ. ಬಟ್ ನೀವು ಅಂಥವರಿಗೆಲ್ಲ ಒಂದು ಒಳ್ಳೆ ಇನ್ಸ್ಪಿರೇಷನ್, ಬೇರೆ ಒಳ್ಳೆ ರೀತಿಯಾಗಿ ಕೂಡ ಮೋಟಿವೇಟೆಡ್ ಆಗಿರ್ಬೋದು ಅನ್ನೋಕ್ಕೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಇದು ಯೋಗ ಅನ್ನೋದು ನಾನು 10ನೇ ವಯಸ್ಸಿಂದ ಶುರು ಮಾಡ್ಕೊತೀನಿ. ಯೋಗ ಅಂದರೆ ಬುಕ್ಸ್ ನೋಡಿ, ಅವಾಗೆಲ್ಲ ಬುಕ್ಕೂ ಸಿಗ್ತಿರ್ಲಿಲ್ಲ, ಬೇರೆಯವ್ರ ಕಡೆಯಿಂದ ತರಿಸ್ಕೊಂಡು ನಾನು ಬುಕ್ ಪ್ರಾಕ್ಟೀಸ್ ಮಾಡ್ಕೊತೀನಿ, ಯೋಗ ಅಭ್ಯಾಸ ಮಾಡ್ಕೊತೀನಿ. ಅಲ್ಲೂ ಇರೋದು ಆ ಬುಕ್ಕಲ್ಲೂ ಏನಂತಿರೋದು, ಗುರುವಿನ ಮುಖಾಂತರನೇ ಅಭ್ಯಾಸ ಮಾಡಿ ಅಂತ ಇರೋದು. ಅದು ಒಂದೆಲ್ಲ ಒಂದು ಭಯ ಆಗೋದು ನನಗೆ. ಆದ್ರೂ ಭಯ ಏನು ಬೇಡ ಬಿಡು, ಚಿಕ್ಕ ವಯಸ್ಸಲ್ಲ, ಏನೂ ಆಗಲ್ಲ ಬಿಡು ಅಂತೇಳಿ ಮಾಡೋಕ್ಕೆ ಪ್ರಯತ್ನ ಮಾಡಿಬಿಡ್ತಿದ್ದೆ ಮೇಡಮ್. ಎಷ್ಟು ಆಸಕ್ತಿ ಅಂದರೆ ಯೋಗ ಅಂದರೆ ನನಗೆ ಚಿಕ್ಕ ವಯಸ್ಸಿನಲ್ಲಿ, ನೀವು ನಂಬಲೇಬೇಕು, ರಾತ್ರಿ 10 ಗಂಟೆ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ಮೇಡಮ್? ನಾನು 10ನೇ ವಯಸ್ಸಲ್ಲಿ 6 ಗಂಟೆ. ಹೌದಾ? ನಾನು 2:30ಗೆ ಎದ್ಬಿಡ್ತಿದ್ದೆ ಮೇಡಮ್. ಯೋಗ ಮಾಡ್ಬೇಕಲ್ಲ, ಅಷ್ಟು ಯೋಗಗಳಿದಾವೆ, 300 ಯೋಗಗಳಿದಾವೆ, ಮಾಡಬೇಕು ಅಂತ ನಾನು ಹಂಗೆ ಕಲಿಬೇಕು. ಬರೀ ಯೋಗಗಳದು, ಡ್ಯಾನ್ಸಿಂಗ್, ಇದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅವಾಗ ಚಿಕ್ಕ ವಯಸ್ಸಿನಿಂದನೇ ಬಂದಿರೋದು. ಫಿಟ್ನೆಸ್ ಬಗ್ಗೆ ಆಸಕ್ತಿ ಜಾಸ್ತಿ, ಭಾಳ ಆಸಕ್ತಿ. ಅದು 2:30ಗೆ ಎದ್ದು ಕೂಡಿಸುತ್ತೆ ಅಂದರೆ ಎಷ್ಟು ಆಸಕ್ತಿ ಇತ್ತಂತ ತಿಳ್ಕೊಳ್ಳಿ ಮೇಡಮ್. ಅದು ಎಷ್ಟು ಆಸಕ್ತಿಯಿಂದ ಮಾಡಿರ್ಬೋದು. ನಾನು ಯೋಗ ಮಾಡ್ತೀನಿ. ಯೋಗ ಆದಮೇಲೆ ಈ ತಲೆ ತೆಳಗೆ ಮಾಡಿ ನಿಲ್ಲ ಶೀರ್ಷಾಸನ ಅಂತೀವಿ, ಸರ್ವಾಂಗಾಸನ, ಮಯೂರಾಸನ, ಇವೆಲ್ಲನೂ ಮಾಡ್ತಾ 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 ನನ್ನಲ್ಲೇ ಒಂದು ಚೈತನ್ಯ ಇರೋದು. ಧ್ಯಾನ ಮಾಡ್ತೀನಿ, ದೇವ್ರ ಜಪ ಮಾಡ್ತೀನಿ. ಇವೆಲ್ಲ ರುದ್ರಾಕ್ಷಿ ಏನು ಶೋಕಿಗೆ ಹಾಕೊಂಡಿದೆ ಅಂತ ಕೇಳ್ತಿರ್ತಾರೆ, ಅದೊಂದು ಹಾಕಿದಾಗ ಏನೋ ಒಂಥರ ಚಿಕ್ಕ ವಯಸ್ಸಿನಿಂದ ಯಾರ್ಯಾರು ಏನಾರ ಅನ್ಕೊಳ್ಳಿ, ನನಗೆ ಆಗ್ಬೇಕಾಗಿಲ್ಲ. ನನ್ನ ಆತ್ಮತೃಪ್ತಿ ಏನಿದೆಯೋ ಅದನ್ನ ಮೇಂಟೈನ್ ಮಾಡ್ಕೊಂಡು, ನಾನೇನು ಕೆಟ್ಟದಾಗ ಏನು ಮಾಡ್ಕೊಳಲ್ವಲ್ಲ, ನಾನು ಶುದ್ಧೀಕರಣ ಮಾಡ್ಕೊತೀನಿ ಅಂದರೆ ಅದಿದ್ರೆ ಏನು ತೊಂದರೆ, ಬೇರೆಯವ್ರ ಮಾತುಗಳ ಅವಶ್ಯಕತೆ ಇಲ್ಲ. ಮೇಲೆ ನೀವು ಹೇಳ್ದಂಗೆ ನೀತಿ ನಿಯಮ ನಿಷ್ಠೆಯಿಂದ ಪಾಲಿಸಲು ಬೇಕಾಗುತ್ತೆ. ಹೌದು, ಬರೀ ಶೋಕಿಗೆ ಹಾಕೊಳ್ಳುವಂಥವ್ರು ಯಾರು ಈ ರೀತಿಯಾಗಿ ಖಂಡಿತವಾಗ್ಲೂ ಹೇಳೋಕ್ಕೂ ಸಾಧ್ಯ ಇಲ್ಲ. ಹಾಗಲ್ಲ, ನಾನೇನು ಮಾಡ್ತಿದ್ದೆ, ಮಲಗಬೇಕಾದ್ರೆ ಒಂದು 10 ನಿಮಿಷ 108 ಮಣಿ ನಾ ಜಪ ಮಾಡಿ ಮಲ್ಕೊತಿದ್ದೆ. ಹೇಳ್ಬೇಕಾದ್ರೂ 101 ಮಣಿ 108 ಮಣಿ ಜಪ ಮಾಡಿ ಎದ್ದು ಬಿಡ್ತಿದ್ದೆ. ಎಷ್ಟು ಚೆನ್ನಾಗಿದೆ. ಐ ಥಿಂಕ್ ಅದು ನಿಮ್ಮ ಧೈರ್ಯಕ್ಕೆ, ನಿಮಗಿರುವಂಥ ಇವತ್ತಿನ ಸ್ಟ್ರೆಂತ್ಗೆ ಅದು ಕೂಡ ಒಂದು ಒಳ್ಳೆ ರೀಸನ್ ಆಗುತ್ತೆ ಮೇಡಮ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಇದ್ರದಿಂದ ಇನ್ನೊಂದು ಹೇಳ್ತೀನಿ ಕತೆ.
2020ರಲ್ಲಿ ನನಗೆ ಕೊರೋನಾ ಅಟ್ಯಾಕ್ ಆಗುತ್ತೆ ಮೇಡಮ್. ಇಷ್ಟು ಫಿಟ್ ಆಗಿದ್ರು ನನಗೆ ಕೊರೋನಾ ಬಂದಾಗ ಇಷ್ಟು ನಾನು ಅಂದರೆ ಉಳಿಬಾರ್ದು, ಒಂದು 8-9ನೇ ದಿನ ಫುಲ್ ಮಿಕ್ಕೋಗ್ಬಿಡುತ್ತೆ ನನಗೆ. ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ನನಗೆ. ಅಷ್ಟರ ಮಟ್ಟಿಗೆ ಆಗಿತ್ತು. ನನ್ನ ಊರಿಂದ ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಸಾವು ಬದುಕಿನ ಮಧ್ಯೆ ನಾನು ಇದ್ದೀನಿ. ಡೌಟ್ ಅಲ್ಲ, ನನಗೆ ಫಿಕ್ಸ್ ಆಗಿಬಿಟ್ಟಿದೆ. ಎಂತಿಂಥವ್ರು ಉಳಿದಿಲ್ಲ, ನಾನೇನು ಉಳಿತೀನಿ. ನಾನು ಎಲ್ಲ ಫುಲ್ ಮಾತಾಡೋಕ್ಕೂ ಆಗ್ತಿಲ್ಲ, ನನಗೆ ನಡೆಯೋಕ್ಕೂ ಆಗ್ತಿಲ್ಲ, ಏನೋ ಫುಲ್ ಎಲ್ಲ ಮುಗಿದೋಗ್ಬಿಟ್ಟಿದೆ ಮೇಡಮ್. ಇನ್ನೇನು ಸಾಯಬೇಕು. ಆ ಸಂದರ್ಭದಲ್ಲಿ ಎಲ್ಲನೂ ಸಪೋರ್ಟ್ ಆಗುತ್ತೆ. ನಮ್ಮ ಸಿನಿಮಾ ಹೀರೋನೇ ನನ್ನ ಕರ್ಕೊಂಡು ಹೋಗ್ತಾರೆ, ನಮ್ಮ ತಮ್ಮ ಅವರೆಲ್ಲ. ಕೊರೋನಾ ಬಂದಾಗ ನಾನು ಉಳಿದಿದ್ದೇ ದೊಡ್ಡ ಒಂದು ಮಿರಾಕಲ್, ಪವಾಡನೆ, ನಿಜವಾಗ್ಲೂ ಪವಾಡನೆ. ಯಾಕೆಂದರೆ ಅದನ್ನ ಹೇಳ್ತೀನಿ ಮೇಡಮ್ ಮುಂದೆ. ಆ ಸಮಯದಲ್ಲಿ ನಾನು ಸಾವನ್ನ ಗೆಲ್ತೀನಿ. ನನಗಿಂತ ಚೆನ್ನಾಗಿರೋರೆಲ್ಲ ಸತ್ತೋಗ್ತಾರೆ ಮೇಡಮ್. ಆಸುಪಾಸಲ್ಲಿ ಎಲ್ಲ ಬರ್ತಾರೆ, ಹಿಂಗೆ ಹೋಗ್ತಾರೆ, ಬರ್ತಾರೆ, ಹಿಂಗೆ ಸಾಯ್ತಾರೆ, ಅಯ್ಯೋ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ಮೇಡಮ್ ನಾನು ಉಳಿತೀನಿ ಅನ್ನೋ ಒಂದು ಭರವಸೆ ಕಿಟಕಿಯಲ್ಲಿ ನೋಡ್ತೀನಿ ಮೇಡಮ್. ಕಿಟಕಿಯಲ್ಲಿ ನೋಡ್ಬಿಟ್ಟು ಹೊರಗಿನ ಜಗತ್ತು ನೋಡಿದಾಗ ಬಿದ್ಕೊಂಡೆ ನೋಡ್ತೀನಿ. ಕಿಟಕಿಯಲ್ಲಿ ನೋಡ್ಬಿಟ್ಟು ಈ ಜಗತ್ತು ನಾನು ಮತ್ತೆ ನೋಡ್ತೀನಿ ಅಂತ ಅನಿಸ್ತಿತ್ತು. ಆ ಭಾವನೆ ಬರುತ್ತೆ ಆ ಸಂದರ್ಭದಲ್ಲಿ. ಆವಾಗ ಎದ್ದೇಳೋಕ್ಕೂ ಆಗಲ್ಲ, ನಿಲ್ಲೋಕ್ಕೂ ಆಗಲ್ಲ ಮೇಡಮ್. ಸ್ಪೆಷಲ್ಲಾಗಿ ನಾನು ಹೇಳ್ಬೇಕಂದ್ರೆ, ನಾನು ಕೃತಜ್ಞತೆ ಹೇಳ್ಬೇಕಾದ್ರೆ ನಮ್ಮ ತಮ್ಮ, ನಮ್ಮ ಚಿಕ್ಕವನು, ಮತ್ತು ನಮ್ಮ ಹೀರೋ, ಆಮೇಲೆ ನಮ್ಮ ತಮ್ಮ ಇನ್ನೊಬ್ಬನು ದೊಡ್ಡವನು, ಇವರು ನನ್ನ ಬಿಟ್ಟು ಕದಲೇ ಇಲ್ಲ. ಆವಾಗ ನನಗೆ ಬರೋರು. ನಮ್ಮ ಚಿಕ್ಕವನು, ನಮ್ಮ ತಮ್ಮ ಅಂತೂ ಕೈ ಕಾಲು ಒತ್ತೋದು ಹುಷಾರಾಗಬೇಕು ಅನ್ನೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡೋದಕ್ಕೆ ನಾನು ಬದುಕಿದೆ ಮೇಡಮ್. ಮತ್ತು ಒಳಗಡೆ ಒಂದು ಇತ್ತಲ್ಲ, ಈ ಹೇಳಿದ್ನಲ್ಲ ನಾನು, ಇಷ್ಟು ಯೋಗ ಗೀಗ ಇದೆಲ್ಲ ಫಿಟ್ನೆಸ್, ಇದು ಒಂದು ಎಲ್ಲೋ ಒಂದು ಕಡೆ ಕಾಪಾಡಿದೆ. ಹೌದೌದು, ಬಂಡ ಧೈರ್ಯ ಒಂದು. ನಾನು ಯಾವಾಗಲೂ ಬಂಡ ಧೈರ್ಯ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಅದೊಂದಿತ್ತು. ಸತ್ರ ಸಾಯ್ಲಿ ಬಿಡು, ಏನಾಗಲ್ಲ, ಎಲ್ಲರೂ ಸತ್ತಂಗೆ ನಾನು ಸಾಯ್ತೀನಿ, ಈ ಥರ ಒಂದು ಬಂಡ ಧೈರ್ಯ ಇದೆಲ್ಲ ಮಾಡಿದೆ ಮೇಡಮ್. ಅದು ಮಾಡೋದಕ್ಕೇ ಅವತ್ತು ನಾನು ಉಳ್ಕೊಂಡೆ. ಇದು ನೋಡಿ, ಆ ಸಮಯದಲ್ಲಿ ಹೆಂಗಾಗಿತ್ತು ಅಂದರೆ, ಉಳಿಬೇಕಂದ್ರೆ ಭಗವಂತ ಹೆಂಗೆಂಗೋ ಕರ್ಕೊಂಡ್ಬಂದು ಉಳಿಸ್ತಾನೆ. ನಾನು ಊರಲ್ಲೇ ಸಾಯ್ಬೇಕು. ಆವಾಗ ಲಾಕ್ಡೌನ್ ಬೇರೆ, ಯಾವ ಗಾಡಿಗಳಿಲ್ಲ ಮೇಡಮ್, ಯಾವ ಗಾಡಿಗಳಿಲ್ಲ, ಯಾರಿಂದ ಅಲ್ಲಿಂದ ಇಲ್ಲಿಗೆ ಹೋಗಂಗಿಲ್ಲ, ಇಲ್ಲಿಂದ ಅಲ್ಲಿಗೆ ಬರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಹೀರೋನಿಗೆ ಕಾರ್ ಬರುತ್ತೆ. ಆ ಕಾರಲ್ಲಿ ಅಲ್ಲಿ ನನಗೆ ಕೊರೋನಾ ಅಂತ ಡಿಕ್ಲೇರ್ ಆಗಿಲ್ಲ. ಮಲೇರಿಯಾ ಇಲ್ಲ ಮೇಡಮ್, ಮಲೇರಿಯಾ ಡೆಂಗ್ಯೂ ಅಂತ ತೋರಿಸ್ತಾ ಇದೆ ಬರೀ ರಿಪೋರ್ಟು. 8 ದಿನಗಳ ಕಾಲ ಅದೇ ತೋರಿಸಿದೆ. ಫೈನಲಿ ಅದು ರ್ಯಾಪಿಡ್ ಟೆಸ್ಟ್ ಏನು ಮಾಡ್ತಾರಲ್ಲ ಮೇಡಮ್, ಅದರಲ್ಲೂ ಕೂಡ ನೆಗೆಟಿವ್ ಬಂದಿದೆ. ಅಂದರೆ ಅದು ಪಾಸಿಟಿವ್ ಇಲ್ಲೇ ಇಲ್ಲ. ಅದಾದಮೇಲೆ ಡಾಕ್ಟ್ರ್ ಏನು ಮಾಡ್ತಾರೆ, ಇಲ್ಲ ಒಂದು ಎಕ್ಸ್ರೇ ಮಾಡೋಣ ಅಂತೇಳಿ ಮಾಡ್ತಾರೆ. ಅವಾಗ ಕನ್ಫರ್ಮ್ ಆಗುತ್ತೆ ಇದು ಕೊರೋನಾ ಅಂತೇಳಿ. ಅದಾದಮೇಲೆ ಬರ್ತೀವಿ ಮೇಡಮ್. ನನಗಂತೂ ಏನಿಲ್ಲ ಈ ಲೋಕದಲ್ಲಿ ಇಲ್ಲ. ನಾನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾವುದೋ ಒಂದು ದಾರಿ ಮಧ್ಯೆ ಟೈರ್ ಬ್ಲಾಸ್ಟ್ ಆಗುತ್ತೆ. ಅದೇ ನಾನು ಬರೋ ಗಾಡಿನ ಯಾರೋ ದಾರಿ ಹಿಡ್ದು ಹೋಗ್ಬೇಕಾದ್ರೆ ಅವ್ರ ಪಾಪ ಟೈರ್ ಕೊಟ್ಟು ನನ್ನ ಕಳಿಸ್ತಾರೆ. ಅಂದರೆ ಎಷ್ಟು ಸಾಥ್ ಕೊಡ್ತಾನೆ ಭಗವಂತ. ಅಂದರೆ ಉಳಿಸ್ಕೋಬೇಕಾದ್ರೆ ಒಂದು ಕಡೆ ವಿಧಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಇದ್ರೆ ಭಗವಂತ ನಾನು ಉಳಿಸ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿದ್ದಾನಂತ ನಾನು ಅನ್ಕೊತೀನಿ ಮೇಡಮ್. ಯಾಕಂದರೆ ಒಳ್ಳೆ ಮನಸ್ಸಿದ್ರೆ, ಒಳ್ಳೆ ಆಚಾರ ವಿಚಾರಗಳು ಪದ್ಧತಿಗಳು ನಾವು ಅನುಸರಿಸಿದ್ರೆ 100% ಭಗವಂತ ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಅನ್ನೋ ಒಂದು ನಂಬಿಕೆ ನನಗೆ. ಇದರ ಜೊತೆಗೇನೆ ಸರ್, ನೀವು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ನಿರ್ದೇಶನ, ನಟನೆ, ಬರೀತೀರಾ ನೀವೇ, ಇದೆಲ್ಲ ಹೇಳಿದ್ರಿ. ಇದ್ರ ಜೊತೆಗೆ ಫ್ಯಾಮಿಲಿ ಟೈಮ್ ಹೇಗೆ ಮೇಂಟೈನ್ ಮಾಡ್ತೀರಾ? ನಿಮ್ಮ ಫ್ಯಾಮಿಲಿಯಿಂದ ಸಪೋರ್ಟ್ ಹೇಗಿದೆ, ಅದ್ರ ಬಗ್ಗೆ ತಿಳಿಸಿ. ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇವತ್ತಿಗೂ ನನ್ನಿಂದ ₹1 ಎಕ್ಸೆಪ್ಟೇಷನ್ ಇಟ್ಕೊಂಡಿಲ್ಲ ನಮ್ಮ ಮನೇಲಿ. ನಾನು ದುಡ್ದು ಯಾವುದೂ ಕೊಟ್ಟಿಲ್ಲ. ನಮ್ಮ ತಮ್ಮರು ಸರಿಯಾಗಿ ದುಡಿದು ಅವ್ರ ಮ್ಯಾನೇಜ್ ಮಾಡಿ, ಯಾರೂ ದುಶ್ಚಟಗಳು ಕಲ್ತವ್ರಲ್ಲ ನಮ್ಮ ಮನೆಯಲ್ಲಿ. ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಏನೋ ನಮ್ಮ ಅಣ್ಣ ಏನೋ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವ್ರಿಗೂ ಕೂಡ. ನಾವು ಆಸ್ತಿ ಪಾಸ್ತಿ ಇರೋರಲ್ಲ, ಏನೂ ಅಲ್ಲ, ದುಡಿಮೆ ಮಾಡ್ಕೊಂಡೇ ಜೀವನ ಮಾಡಬೇಕು. ನಮ್ಮ ತಾಯಿ ಅವರು ಎಲ್ಲ ಒಂದು ಏನೋ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದನೇ ಅಲ್ಲಿಂದನೂ ಇಲ್ಲಿ ತನಕ ಜರ್ನಿ ಹಂಗೇ ಇದೆ. ಇವತ್ತು ಕೂಡ ಯಾರೂ ನಂಬಿಕೆ ಕಳ್ಕೊಂಡಿಲ್ಲ. ಎಂದಲ್ಲ ನಾಳೆ ಏನೋ ಮಾಡ್ತಾನೆ ಅನ್ನೋ ಒಂದು ನಂಬಿಕೆನೇ ಇಟ್ಕೊಂಡೆ ನನ್ನನ್ನು ಇಲ್ಲಿ ತನಕ ಪೋಷಿಸಿದ್ದಾರೆ. ಅವರಿಗೆ ಈ ಕಾಲ ಕಳೆಯೋದಂತಂದರೆ ನನ್ನ ಸ್ನೇಹ ಬಳಗನೂ ಹಂಗಿದೆ ಮೇಡಮ್. ನನ್ನ ಕಷ್ಟ ಸುಖಕ್ಕೆ ಭಾಳಷ್ಟು ಅರ್ಥ ಮಾಡ್ಕೊಂಡು ನನ್ನ ಜೊತೆಯಲ್ಲಿ ನಿಲ್ತಾರೆ. ನನ್ನ ಕಷ್ಟ ಅಂದಾಗಲಿ, ನನಗೆ ಆರ್ಥಿಕತೆ ಏನಾದರೂ ಕೊರತೆ ಇದ್ದಾಗಲಿ,
ಭಾಳಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಅವ್ರ ಬಗ್ಗೆ ಒಂದು ಲೀಸ್ಟೇ ಇದೆ, ಹೇಳಿದ್ರೆ ಮುಗಿದೇ ಇರೋದು. ನನಗೆ 500 ರೂಪಾಯಿ ಅವಶ್ಯಕತೆ ಬಿದ್ದರೂ ನೋಡಿದವ್ರು ಇದ್ದಾರೆ, 100 ರೂಪಾಯಿ ಅವಶ್ಯಕತೆ ಬಿದ್ದರೂ ನೋಡಿದವ್ರು ಇದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ನಾನು ಒಬ್ಬನಿಂದನೇ ಯಾವುದು ಸಾಧ್ಯ ಆಗಿಲ್ಲ ಮೇಡಮ್. ಪ್ರತಿಯೊಬ್ಬರು ನನಗೆ ಸಪೋರ್ಟಿವ್. ನನ್ನ ಫ್ರೆಂಡ್ಸ್ ಬಳಗ ಆಗಿರ್ಬೋದು, ನನ್ನ ಫ್ಯಾಮ್ಲಿ ಆಗಿರ್ಬೋದು, ಪ್ರತಿಯೊಬ್ಬರು, ನನ್ನ ಮಕ್ಕಳು, ಈವನ್ ನನ್ನ ಮಕ್ಕಳು ಕೂಡ ವಿಚಾರ ಮಾಡ್ತಾರೆ, ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಬಾರ್ದ, ಯಾಕಂದರೆ ಇರಲ್ಲ ಅವನ ಹತ್ರ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂದರೆ ನಾನು ತೋರಿಸ್ಕೋಬೇಕಂತಲ್ಲ, ನನ್ನ ಮಕ್ಕಳಿಗೆ ಅದು ಅರಿವು ಆಗ್ಬೇಕಂತಲೇ ಕೆಲವೊಂದು ಸಂದರ್ಭ ನಾನು ಕಾಯ್ತಿರ್ತೀನಿ. ಯಾಕಂದರೆ ಕಷ್ಟ ಅನ್ನೋದು ಏನನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ ಅನ್ನೋದು ತುಂಬಾನೇ ಹೌದು ಮುಖ್ಯ ಆಗುತ್ತೆ. ಮಕ್ಕಳಿಗೆ ಹೆಣ್ಮಕ್ಳು, ನನಗಿಬ್ಬರು ಹೆಣ್ಮಕ್ಳು ಮೇಡಮ್, ಪವಿತ್ರ ಪ್ರಕೃತಿ ಅಂತೇಳಿ. ನಾನು ಅವ್ರನ್ನ ಹೆಂಗೆ ಕನ್ಸ್ಕೊಂಡಿದ್ದೆ ಅಂದರೆ, ಹೆಣ್ಣು ಮಗು ಆದರೆ ಶುಕ್ರವಾರ ಹುಟ್ಲಿ, ಗಂಡು ಮಗು ಆದರೆ ಬುಧವಾರ ಹುಟ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ನಂದು. ಓಕೆ, ಅದು ನಿಮ್ಮ ಆಸೆ ಆಗಿ. ಮತ್ತೆ ನೋಡಿ, ನಿಗದಿ ಮಾಡ್ಕೊತೀನಿ ಮೈಂಡಲ್ಲೇ, ಹುಟ್ಟೋ ಸಮಯ ಕೂಡ ಬೆಳಿಗ್ಗೆ ಆಗಿರಲಿ ಅಂತೀನಿ. ಏನೋ ಗೊತ್ತಿಲ್ಲ, ಅದು ಗಾಡ್ ಗಿಫ್ಟ್ ಅಂತಾರಲ್ಲ ಮೇಡಮ್, ಹಂಗೆ ಹೆಣ್ಣು ಮಗುನೇ ಹುಟ್ಟಿದ್ರೆ ಶುಕ್ರವಾರನೇ ಹುಟ್ಟುತ್ತೆ ದೊಡ್ಡ ಮಗು, ಕರೆಕ್ಟ್ 10 ಗಂಟೆಗೆ ಹುಟ್ತಾರೆ. ಮ್ಯಾನಿಫೆಸ್ಟ್ ಹೌದು ಮೇಡಮ್, ಹಂಗೆ ಸೇಮ್. ಮತ್ತೆ ಎರಡನೇ ಮಗುವನ್ನು ನಾನು ಆಸೆ ಪಡೋನಲ್ಲ, ಗಂಡು ಹೆಣ್ಣು ಅಂತ ಭೇದ ಮಾಡೋನಲ್ಲ. ಹೆಣ್ಣು ಮಗು ಆದರೆ ಸೇಮ್ ಇದು ಮಾಡ್ಕೊತೀನಿ, ನೆಕ್ಸ್ಟ್ ಮಗುಗೂ ಹಂಗೆ ಅನ್ಕೊತೀನಿ. ಏನಂತ, ಹೆಣ್ಣು ಮಗು ಆದರೆ ಮಂಗಳವಾರ ಹುಟ್ಲಿ, ಗಂಡು ಮಗು ಆದರೆ ಬುಧವಾರ ಹುಟ್ಲಿ ಅಂತ ಅವಾಗ ಇದು ಮಾಡ್ಕೊತೀನಿ. ನೆಕ್ಸ್ಟ್ ಮಗುಗೂ ಮಂಗಳವಾರ ಹುಟ್ಟಿದ್ದೆ ಮೇಡಮ್, 9:30 ಹುಡ್ತಾಳೆ. ಅಂದರೆ ನನಗೆ ಎಲ್ಲೋ ಒಂದು ಕಡೆ ಏನಂದರೆ, ಅದೊಂದು ಇತ್ತಲ್ಲ, ನಿಮ್ಮೆಣ್ಣು ತಿಂದಾಗ ಆ ತಾಯಿ ಕೃಪೆ ಅಂತ ಅನ್ನಲ್ಲ, ಭಗವಂತ ಜೊತೆಗಿದ್ದಾನೆ ಅಂತಾನೆ ಇಲ್ಲಿವರೆಗೂ ಕೂಡ ಮೇಡಮ್. ನಾನು ಯಾವಾಗಲೂ ಅದನ್ನು ಅಂದ್ಕೊಂಡೇ ಬಂದಿದ್ದೀನಿ, ಭಗವಂತ ಜೊತೆಗಿದ್ದಾನೆ ಅಂತಲೇ ನಾನು ತಿಳ್ಕೊಂಡಿದ್ದಾನೆ. ಯಾಕಂದರೆ ಒಂದೊಂದು ಕ್ಷಣದಲ್ಲೂ ನಾನು ದೇವ್ರ ಧ್ಯಾನ ಮಾಡಿದೆ, ನಾನು ಒಂದು ಕ್ಷಣನೂ ನಾನು ರಾಯರ ಭಕ್ತ. ನಾನು ರಾಘವೇಂದ್ರ ಸ್ವಾಮಿಗಳು, ನಾನು ಪ್ರತಿ ಕ್ಷಣದಲ್ಲೂ ನಾನು ರಾಯರನ್ನ ಸ್ಮರಿಸದೆ ನನ್ನ ಜೀವನ ಮುಂದುವರ್ಸಲ್ಲ. ನಾನು ಹೇಳ್ಬೇಕಾದ್ರೂ ಅವ್ರೇ ಬೇಕು ನನಗೆ, ಮಲ್ಕೋಬೇಕಾದ್ರೂ ಅವ್ರನ್ನೇ ಧ್ಯಾನ ಮಾಡ್ತೀನಿ. ಏನೇ ಒಂದು ಯಶಸ್ಸಿನ ಕೆಲಸ ಮಾಡ್ಬೇಕಾದ್ರೂ ಅವ್ರ ಹೆಸರು ಇಟ್ಕೊಂಡೇ ಮಾಡ್ತೀನಿ ಮೇಡಮ್. ಬಟ್ ನಾನು ಎಲ್ಲೇ ಸೋತಿದ್ದೀನಿ, ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿದೆ ನನ್ನ ಮನಸ್ಸಲ್ಲೇ ಇಲ್ಲ ಮೇಡಮ್. ಜೀವನ ಇರೋ ಗಂಟೆ ಏನು ಪ್ರಯತ್ನ ಮಾಡ್ಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ, ಪ್ರಯತ್ನದಿಂದ ಅಷ್ಟೇ, ಫಲ ನಾನು ಬಿಟ್ಬಿಡು ಅಂತ ಹೇಳಲ್ಲ. ಹಂಗೆ ನಾವು ಯಾವುದೂ ಒಂದು ಕೊರಗಿಲ್ಲ. ನಾನು ಮಾಡಿದ್ದೇನೆ, ಇಷ್ಟು ವರ್ಷ ಆಯಿತು ಹೇಳ್ತಿರ್ತಾರೆ ನಮಗೆಲ್ಲ, ಈ 7 ವರ್ಷ ಆಯಿತು ನೀನು ಸಿನಿಮಾ ಮಾಡ್ತಾ, ನೀವು ಎಷ್ಟು ವರ್ಷ ಅಂತ ಮುದುಕನೇ ಅದೇ ಏನೂ ಇಲ್ಲ ಅಂತಿರ್ತಾರಲ್ಲ. ಮುದುಕ ಆಗಿರ್ಬೋದು, ವಯಸ್ಸಾಗಿರ್ಬೋದು, ಪ್ರಯತ್ನಕ್ಕೆ ವಯಸ್ಸಾಗಿಲ್ಲ ಅಂತ. ಹೌದು, ಉತ್ಸಾಹ ಕಳ್ಕೊಳ್ಬಾರ್ದು ಜೀವನದಲ್ಲಿ. ನನ್ನಿಂದ ಯಾರಿಗೆ ಗೊತ್ತು, ಭಗವಂತ ನನ್ನ ಶ್ರಮನ ಇನ್ನೊಬ್ಬರ ಮುಖಾಂತರ ತೋರಿಸ್ಬೋದಲ್ಲ, ಗೊತ್ತಿಲ್ಲ ಅದು. ನನಗೂ ಮಕ್ಕಳಿದ್ದಾರೆ, ನನಗೂ ಮಕ್ಕಳಿದ್ದಾರೆ, ಬೇಡ ಫ್ರೆಂಡ್ಸ್ ಸರ್ಕಲ್ ಇದೆ, ಅದರಲ್ಲಿ ಫ್ರೆಂಡ್ ಸರ್ಕಲ್ ಆದರೂ ಯಾರೋ ಒಬ್ಬರು ಪ್ರತಿಭಾವಂತರಿಗೆ ನಾನು ಈ ರೂಟ್ ತೋರಿಸ್ಬಿಟ್ರೆ ಅದು ಮುಗಿತಲ್ಲ, ಸಾರ್ಥಕತೆನೇ. ನಾನು ಅಚೀವ್ ಮಾಡ್ದಂಗೆನೆ ಅದು ಅಚೀವ್ ಆಗ್ಬಿಡುತ್ತಲ್ಲ ಮೇಡಮ್. ಬರೀ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ, ಮಾಡಬಾರ್ದು. ನಮ್ಮ ಸುತ್ತಮುತ್ತ ಇರೋರ ಬಗ್ಗೆ ಅದು ಒಂದು ಮಾಡಿಲ್ಲ ಮೇಡಮ್, ನನ್ನ ಬಗ್ಗೆನೇ ಯೋಚನೆ ಮಾಡಲಿಲ್ಲ. ಯಾಕಂದರೆ ಯಾವತ್ತು ಯಾರೇ ಮಾಡಲಿ ಪ್ರಯತ್ನ ಮಾಡ್ತಾ ಇರಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಏನೋ ಅಡ್ಡದಾರಿಗಳು ಹಿಡ್ಕೊಂಡು ಸಡನ್ನಾಗಿ ಹಂಗಾಯ್ತು ಹಿಂಗಾಯ್ತು. ನಾನು ಇನ್ನೊಂದು ಮೇಡಮ್, ನಾನು ನಿರ್ದೇಶಕ ಆಗಿರ್ಬೋದು, ಬಟ್ ನಾನು ನಿರ್ಮಾಪಕರ ಬಗ್ಗೆ ಆಗಿರ್ಬೋದು, ಕಲಾವಿದರ ಬಗ್ಗೆ ಆಗಿರ್ಬೋದು ಭಾಳ ವಿಚಾರ ಮಾಡ್ತೀನಿ. ಒಬ್ಬ ಹೆಣ್ಣು ಮಕ್ಕಳು ಕಲಾವಿದರಾಗಿ ನಮ್ಮ ಮನೆಗೆ, ನಮ್ಮ ಸೆಟ್ಟಿಗೆ ಬಂದರೆ ನನ್ನ ಅಕ್ಕ ತಂಗಿಯರ ಜೊತೆನೇ ಮಲಗಬೇಕು, ನನ್ನ ಫ್ಯಾಮ್ಲಿ ಜೊತೆನೇ ಇರಬೇಕು. ಅಂದರೆ ಅವ್ರಿಗೆ ಯಾವುದೇ ಒಂದು ಕೆಟ್ಟ ಇದು ಬೀರಬಾರ್ದು, ದೃಷ್ಟಿಗಳು ಬೀರಬಾರ್ದು, ಆ ಒಂದು ಭಾವನೆ. ನಾನು ಸ್ಟ್ರಿಕ್ಟ್, ಬೇರೆ ರೀತಿಯಾದ ಆಲೋಚನೆಗಳು ಬರುತ್ತೆ. ಹೆಣ್ಮಕ್ಳು ಅಂದ ತಕ್ಷಣ ಹೆಚ್ಚು ಸೇಫ್ಟಿ ಬಗ್ಗೆ ಪ್ರಿಯಾರಿಟೀಸ್ ಅದೆಲ್ಲ ನೋಡ್ತಾರೆ. ನಾನು ಏನು ಪಾಲನೆ ಮಾಡ್ತೀನಿ ಮೇಡಮ್, ಅದು ನನ್ನ ಸೆಟ್ಟಲ್ಲಿ ಪಾಲನೆ ಮಾಡೋರು ಎಲ್ಲರಿಗೂ ಅದನ್ನೇ ಪಾಲನೆ ಮಾಡೋಕ್ಕೆ ಹೇಳ್ತೀನಿ ಮೇಡಮ್. ಬಟ್ ಎಲ್ಲರೂ ಒಂದೇ ಥರ ಇರಲ್ಲ. ಆ ಸಮಯದಲ್ಲಿ ಏನು ಮಾಡ್ತೀನಿ, ಯಾರು ಕೆಟ್ಟವ್ರು ಇದ್ದಾರೆ ಅಂತ ತಿಳ್ಕೊತೀನಿ ಫಸ್ಟ್. ಸ್ವಲ್ಪ ಸೆನ್ಸ್ ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ. ಆ ಸೆನ್ಸ್ ಮುಖಾಂತರ ಏನೋ ಒಂದಿಷ್ಟು ಅವಾಯ್ಡ್ ಮಾಡಿ ಏನೇನು ಮಾಡ್ಬೇಕು ಅನ್ನೋ ಪ್ರಿಪ್ಲಾನ್ ಕೂಡ ಮಾಡ್ತಿರ್ತೇನೆ. ಈ ಒಂಥರ ಎಲ್ಲದರಲ್ಲೂ ಒಂದು ಸದೃಢ ಆಗ್ಬಿಟ್ಟು ಒಳ್ಳೆಯದನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀರಾ ಆದಷ್ಟು ಮೇಡಮ್.